ಕಳೆದ ತರಗತಿಯಲ್ಲಿ ಬುಡಕಟ್ಟು ಪಂಚಶೀಲ ತತ್ವಗಳು ಅಂತಕ್ಕಂಥ ವಿಚಾರವನ್ನು ಚರ್ಚೆ ಮಾಡ್ತಾ ಇದ್ವಿ. ವೆರಿಯನ್ ಎಲ್ವಿನ್ ಅಂತಕ್ಕಂಥವರ ದಿ ಫಿಲಾಸಫಿ ಆಫ್ ನೇಫಾ ಅಂತಕ್ಕಂತಹ ಗ್ರಂಥಕ್ಕೆ ಮುನ್ನುಡಿಯನ್ನು ಬರೆಯತಕ್ಕಂಥ ಸಂದರ್ಭದಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಪಂಚಶೀಲ ತತ್ವಗಳು ಅಂತಕ್ಕಂತಹ ಪರಿಕಲ್ಪನೆಯನ್ನು ಪರಿಚಯಿಸ್ತಾರೆ. ಪಂಚಶೀಲ ತತ್ವಗಳು ಅಂದರೆ ಪಂಚ ಅಂದರೆ 5 ತತ್ವಗಳು. ಯಾರನ್ನ ಕುರಿತು ಈ ತತ್ವಗಳನ್ನ ಹೇಳ್ತಾರೆ ಅಂತ ಹೇಳಿದ್ರೆ, ಬುಡಕಟ್ಟು ಜನರನ್ನ ಅಭಿವೃದ್ಧಿಯನ್ನ ಮಾಡ್ತಕ್ಕಂತಹ ದೃಷ್ಟಿಯಲ್ಲಿಟ್ಕೊಂಡು, ಬುಡಕಟ್ಟು ಜನರನ್ನ ಅಭಿವೃದ್ಧಿಯನ್ನ ಮಾಡ್ತಕ್ಕಂತಹ ದೃಷ್ಟಿಯಲ್ಲಿಟ್ಕೊಂಡು ಪ್ರಮುಖ 5 ಅಂಶಗಳನ್ನ, ಪ್ರಮುಖವಾಗಿರ್ತಕ್ಕಂತಹ 5 ಅಂಶಗಳನ್ನ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಬುಡಕಟ್ಟು ಜನರ ಅಭಿವೃದ್ಧಿಯನ್ನು ಕುರಿತು ಯಾವ ರೀತಿ ಅಭಿವೃದ್ಧಿ ಮಾಡಬೇಕು, ಅವ್ರಿಗೆ ಏನೇನು ಕಾರ್ಯಕ್ರಮಗಳನ್ನ, ಯಾವ ರೀತಿಯ ಯೋಜನೆಗಳನ್ನ ಹಮ್ಮಿಕೊಂಡು ಅವ್ರನ್ನ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ತಿಳಿಸ್ತಾರೆ. ಅದರ ಮೊದಲಾಗಿ ಬುಡಕಟ್ಟು ಜನರಿಗೆ ತಮ್ಮದೇ ಆದ ಸ್ವಸಾಮರ್ಥ್ಯದಿಂದ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು. ಬುಡಕಟ್ಟು ಜನರನ್ನ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಹೊರಗಿನ ಟೀಮನ್ನು ಕರ್ಕೊಂಡೋಗಿ ಡೆವಲಪ್ಮೆಂಟ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಬಾರ್ದು. ಅದರ ಜೊತೆಗೆ ಅವರಿಗೆ ಯಾವುದನ್ನು ಕೂಡ ಒತ್ತಾಯಪೂರ್ವಕವಾಗಿ ಏರಬಾರದು ಅಂತ ಹೇಳ್ತಾರೆ. ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಮೊದಲ ಅಂಶದಲ್ಲಿ ಹೇಳ್ತಾರೆ, ಬುಡಕಟ್ಟು ಜನರನ್ನ ಅಭಿವೃದ್ಧಿಯನ್ನು ಮಾಡಬೇಕು ಅಂತ ಹೇಳಿದ್ರೆ ಬುಡಕಟ್ಟು ಜನರಿಗೆ ತಮ್ಮದೇ ಆಗಿರ್ತಕ್ಕಂಥ ಸಾಮರ್ಥ್ಯದಿಂದ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು. ಜೊತೆಗೆ ಅವ್ರ ಮೇಲೆ ಏನನ್ನೂ ಕೂಡ ಒತ್ತಾಯಪೂರ್ವಕವಾಗಿ ಏರಬಾರದು, ಒತ್ತಾಯ ಮಾಡಬಾರ್ದು, ಕಡ್ಡಾಯ ಮಾಡಬಾರ್ದು, ಅವರ ಸಾಂಸ್ಕೃತಿಕ ಆಚರಣೆಯನ್ನು ಯಾವುದನ್ನು ಕೂಡ ಡಿಸ್ಟರ್ಬ್ ಮಾಡಬಾರ್ದು ಅಂತಕ್ಕಂಥ ವಿಚಾರವನ್ನು ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಹೇಳುತ್ತಾರೆ. ಅದೇ ರೀತಿ ಭೂಮಿ ಮತ್ತು ಅರಣ್ಯಗಳ ವಿಚಾರದಲ್ಲಿ ಆದಿವಾಸಿಗಳ ಹಕ್ಕನ್ನು ಗೌರವಿಸಬೇಕು ಅಂತ ಹೇಳ್ತಾರೆ. ಭೂಮಿ ಮತ್ತು ಅರಣ್ಯದ ವಿಚಾರದಲ್ಲಿ ಆದಿವಾಸಿಗಳ ಹಕ್ಕನ್ನು ಗೌರವಿಸಬೇಕು. ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ, ತಲತಲಾಂತರದಿಂದ ಒಂದು ನಿಶ್ಚಿತ ಭೂಭಾಗದಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಆದಿವಾಸಿಗಳು, ತಲತಲಾಂತರದ ಶತಶತಮಾನಗಳಿಂದಲೂ ಕೂಡ ಆದಿವಾಸಿಗಳು ಒಂದು ನಿಗದಿತವಾಗಿರ್ತಕ್ಕಂಥ ಪ್ಲೇಸಲ್ಲಿ ವಾಸ ಮಾಡ್ತಾ ಇರ್ತಾರೆ. ಆ ಪ್ಲೇಸಲ್ಲಿ ಇದು ನಮ್ಮ ಜಾಗ, ಈ ಅರಣ್ಯ ನಮ್ಮದು, ಈ ಪ್ರಕೃತಿ ನಮ್ಮದು ಅಂತಕ್ಕಂಥ ಭಾವನೆಯನ್ನು ಹೊಂದಿರ್ತಾರೆ. ಅದನ್ನ ಏನು ಮಾಡಬೇಕು, ಗೌರವಿಸಬೇಕು. ಇದು ನಿಮ್ದಲ್ಲ, ಇದು ಸರ್ಕಾರ ಜಮೀನೇ ಇರ್ಬೋದು, ಆದರೆ ಅವರಿಗೆ ಆ ರೀತಿಯಾಗಿರ್ತಕ್ಕಂಥ ತೊಂದರೆಯನ್ನು, ಡಿಸ್ಟರ್ಬೆನ್ಸ್ ಅನ್ನು ಕೊಡ್ತಕ್ಕಂಥ ವಿಚಾರವನ್ನು ಮಾಡಬಾರ್ದು ಅಂತಕ್ಕಂಥ ಅಂಶವನ್ನು ನೆಹರೂರವರು ತಿಳಿಸ್ತಾರೆ. ಅದೇ ರೀತಿ ಬುಡಕಟ್ಟು ಆಡಳಿತ ಮತ್ತು ಅಭಿವೃದ್ಧಿಗೆ ಸಂಬಂಧಪಟ್ಟಂಗೆ ಅವರದೇ ಆಗಿರ್ತಕ್ಕಂಥ ಒಂದು ತಂಡವನ್ನು ಕಟ್ಟಬೇಕಂತೆ. ಬುಡಕಟ್ಟು ಆಡಳಿತ ಮತ್ತು ಅಭಿವೃದ್ಧಿಗೆ ಬುಡಕಟ್ಟು ಜನರ ಒಂದು ತಂಡವನ್ನು ಕಟ್ಟಿ ಆರಂಭದಲ್ಲಿ ಮಾತ್ರ ಹೊರಗಿನವರಿಂದ ತರಬೇತಿಯನ್ನು ನೀಡಿ ನಂತರದಲ್ಲಿ ಹೊರಗಿನವರ ಏನು ಭಾಗವಹಿಸುವಿಕೆಯನ್ನು ಅತ್ಯಂತ ಕಡಿಮೆ ಮಾಡಬೇಕು ಅಂತೇಳಿ, ಬುಡಕಟ್ಟು ಜನರನ್ನ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿದ್ರೆ ಅವರದೇ ಆಗಿರ್ತಕ್ಕಂತಹ ಒಂದು ತಂಡವನ್ನು ಕಟ್ಟಬೇಕು. ಆ ತಂಡಕ್ಕೆ ಆರಂಭದಲ್ಲಿ ಹೊರಗಿನವರಿಂದ ತರಬೇತಿಯನ್ನು ನೀಡಿ ನಂತರದಲ್ಲಿ ಅವರದೇ ಜನರಿಂದ, ಅವರದೇ ಪಂಗಡದ ಜನರಿಂದ ಅಭಿವೃದ್ಧಿಯನ್ನು ಆಗಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತಕ್ಕಂಥ ವಿಚಾರವನ್ನು ಪಂಡಿತ್ ಜವಾಹರ್ಲಾಲ್ ನೆಹರೂರವರು ತಿಳಿಸ್ತಾರೆ. ಮುಂದುವರಿತಾ 4ನೇ ಅಂಶವಾಗಿ ಬುಡಕಟ್ಟು ಜನರ ಅಭಿವೃದ್ಧಿಗೆ ಒಂದೇ ಬಾರಿಗೆ ಹಲವು ಯೋಜನೆಗಳನ್ನು ಹಮ್ಮಿಕೋಬಾರದು ಅಂತ ಹೇಳ್ತಾರೆ. ಬುಡಕಟ್ಟು ಜನರ ಅಭಿವೃದ್ಧಿಯನ್ನು ಕುರಿತು ಹೇಳಬೇಕಾದ್ರೆ ಒಂದೇ ಬಾರಿಗೆ ಏನು ಮಾಡಬಾರ್ದು, ಹಲವು ಯೋಜನೆಗಳನ್ನು ಹಮ್ಮಿಕೋಬಾರದು. ಒಂದೇ ಬಾರಿಗೆ ಹಲವು ಯೋಜನೆಗಳನ್ನು ಹಮ್ಮಿಕೊಂಡ್ರೆ ಏನಾಗುತ್ತೆ, ಫೇಲ್ಯೂರ್ ಆಗುತ್ತೆ. ಒಂದೇ ಬಾರಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ, ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ, ಕೃಷಿಗೆ ಸಂಬಂಧಪಟ್ಟಂಗೆ, ಆರ್ಥಿಕವಾಗಿರ್ತಕ್ಕಂತಹ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಸಾಲ ಯೋಜನೆಗಳಿಗೆ ಸಂಬಂಧಪಟ್ಟಂಗೆ, ಹೀಗೆ ಹಲವು ಯೋಜನೆಗಳನ್ನು ಹಮ್ಮಿಕೊಂಡ್ರೆ ಅಲ್ಲಿ ಫೇಲ್ಯೂರ್ ಆಗುತ್ತೆ. ಒಂದೇ ಬಾರಿಗೆ ಹಲವು ಯೋಜನೆಗಳನ್ನು ಹಾಕೋಬಾರದು. ಹಂತವಾಗಿ ನಿಧಾನಕ್ಕೆ ಸಂದರ್ಭ ಸನ್ನಿವೇಶಕ್ಕೆ ತಕ್ಕನಾಗಿ ಅಲ್ಲಿ ಸೂಕ್ತವಾಗಿರ್ತಕ್ಕಂಥ ಅವಕಾಶವನ್ನು ನೀಡಿಕೊಡಬೇಕು ಅಂತಕ್ಕಂಥ ಅಂಶವನ್ನು ತಿಳಿಸ್ತಾರೆ. ಇನ್ನು ಕೊನೆಯದಾಗಿ ಬುಡಕಟ್ಟು ಜನರ ಅಭಿವೃದ್ಧಿಯನ್ನು ಹೆಂಗೆ ಅಳತೆ ಮಾಡಬೇಕು ಅಂತ ಹೇಳಿದ್ರೆ ಅವರ ವ್ಯಕ್ತಿತ್ವದಲ್ಲಾಗಿರ್ತಕ್ಕಂಥ ಪರಿವರ್ತನೆಯ ಆಧಾರದ ಮೇಲೆ ಬುಡಕಟ್ಟು ಜನರ ಅಭಿವೃದ್ಧಿಯನ್ನು ಅಳತೆ ಮಾಡಬೇಕೇ ಹೊರತು ಅವರಿಗೆ ಮಾಡಿರ್ತಕ್ಕಂತಹ ಖರ್ಚಿನ ಆಧಾರದಲ್ಲಿ, ಅವ್ರಿಗೆ ಮಾಡಿರ್ತಕ್ಕಂಥ ಖರ್ಚೇನಿದೆಯಲ್ಲ ಆ ಖರ್ಚಿನ ಆಧಾರದಲ್ಲಿ ಅವರ ಅಭಿವೃದ್ಧಿಯನ್ನು ಅಳತೆ ಮಾಡಬಾರ್ದು. ಏನಿದ್ರು ಕೂಡ ನಾವು ಅವರಿಗೆ ಮಾಡಿರ್ತಕ್ಕಂತಹ ಖರ್ಚಿನಲ್ಲಿ ಅಳತೆ ಮಾಡಬಾರ್ದು. ಅವರ ವ್ಯಕ್ತಿತ್ವ ಅಂದರೆ ಯಾವುದೇ ಅರ್ಥರಹಿತ ಆಚರಣೆ, ದೊಡ್ಡ ಸಂಪ್ರದಾಯ, ಈ ರೀತಿಯಾಗಿರ್ತಕ್ಕಂಥ ಕೆಲವೊಂದು ವಿಚಾರವನ್ನು ಹಮ್ಮಿಕೊಂಡಿರ್ತಕ್ಕಂತಹ ಜನರನ್ನ ಅವರ ವ್ಯಕ್ತಿತ್ವದಲ್ಲಾಗಿರ್ತಕ್ಕಂಥ ಬದಲಾವಣೆ ಅಂದರೆ ಆ ರೀತಿ ಅರ್ಥರಹಿತ ಆಚರಣೆ, ಆ ರೀತಿಯಾಗಿರ್ತಕ್ಕಂತಹ ಮೌಢ್ಯಗಳನ್ನು, ಗಂಡಾಚಾರಗಳನ್ನು ಬಿಟ್ಟು, ಉದಾಹರಣೆಗೆ ಸ್ತ್ರೀ ಶಿಶು ಹತ್ಯೆ ಆಗಿರ್ಬೋದು, ಮಹಿಳೆಯರ ಮೇಲಿನ ಶೋಷಣೆ, ದಬ್ಬಾಳಿಕೆ, ಅಸಮಾನತೆ ಆಗಿರ್ಬೋದು, ಇವುಗಳಲ್ಲಿ ಸ್ವಲ್ಪ ಬದಲಾವಣೆಯನ್ನು ಹೊಂದಿದ್ರೆ, ಸಮಾನತೆ ಅಂತಕ್ಕಂಥದ್ದು ಬಂದರೆ, ಅವರ ವ್ಯಕ್ತಿತ್ವದಲ್ಲಿ ಬದಲಾವಣೆ ಆದರೆ ಅದನ್ನು ನಾವು ದಟ್ ಈಸ್ ಕಾಲ್ಡ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಈ ಪ್ರಮುಖ 5 ಅಂಶಗಳನ್ನು ಪಂಡಿತ್ ಜವಾಹರ್ಲಾಲ್ ನೆಹರೂರವರು ತಮ್ಮ ಬುಡಕಟ್ಟು ಪಂಚಶೀಲ ತತ್ವದಲ್ಲಿ ತಿಳಿಸಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು.
ಮುಂದುವರಿತಾ ಇತರ ಹಿಂದುಳಿದ ವರ್ಗಗಳ ಸಮಸ್ಯೆಗಳು, ಇತರ ಹಿಂದುಳಿದ ವರ್ಗಗಳು ಅಂತಕ್ಕಂಥ ವಿಚಾರವನ್ನು ಚರ್ಚೆ ಮಾಡಿದ್ವಿ. ಯಾರು ಕೃಷಿಯನ್ನ, ಪಶುಸಂಗೋಪನೆಯನ್ನ, ಕರಕುಶಲಕಲೆಯನ್ನ ಅಥವಾ ಜೀವನ ನಿರ್ವಹಣೆಗಾಗಿ ಯಾವುದಾದ್ರೂ ಒಂದು ವೃತ್ತಿಯನ್ನ ಮತ್ತು ಉಪಕಸವನ್ನ ಅವಲಂಬಿಸಿರ್ತಕ್ಕಂತಹ ಭಾರತ ದೇಶದಲ್ಲಿರ್ತಕ್ಕಂಥ ಕೆಳ ಮಧ್ಯಮ ವರ್ಗದ ಜನರನ್ನ, ಅವರು ಅಸ್ಪೃಶ್ಯರಲ್ಲ. ಜೀವನ ನಿರ್ವಹಣೆಗಾಗಿ ಯಾವುದಾದ್ರೂ ಒಂದು ಕಸಬು, ಉಪಕಸಬು, ಕೃಷಿ, ಪಶುಸಂಗೋಪನೆ, ಕರಕುಶಲಕಲೆಯನ್ನು ಮಾಡ್ತಿರ್ತಕ್ಕಂತಹ ಭಾರತ ದೇಶದಲ್ಲಿರ್ತಕ್ಕಂಥ ಕೆಳ ಮಧ್ಯಮ ವರ್ಗದ ಜಾತಿಯವರು ಅವರು ಅಸ್ಪೃಶ್ಯರಲ್ಲ. ಹಂಗಂತೇಳಿ ಅವರು ಮೇಲ್ಜಾತಿಯವರು ಅಲ್ಲ, ಮಿಡ್ಲ್ ಕ್ಲಾಸ್, ಕೆಳ ಮಧ್ಯಮ ವರ್ಗದ ಜಾತಿಯವರು ನಾವು ಈ ತರ ಹಿಂದುಳಿದ ವರ್ಗ ಅಂತ ಕರಿತೀವಿ ಅಂತಕ್ಕಂಥ ವಿಚಾರವನ್ನು ಚರ್ಚೆ ಮಾಡಿದ್ವಿ. ಮುಂದುವರಿತಾ ಅವರ ಸಮಸ್ಯೆಗಳು ಏನು ಅಂತಕ್ಕಂಥ ವಿಚಾರವನ್ನು ಚರ್ಚೆ ಮಾಡಿದ್ವಿ. ಹಿಂದುಳಿದ ವರ್ಗಗಳು ಅಮೂರ್ತ, ಅನಿಶ್ಚಿತ ಮತ್ತು ಅಸಂಘಟಿತವಾಗಿದ್ದಾವೆ. ಒಂದ್ ಕಡೆ ನಿಶ್ಚಿತವಾಗಿ ನೆಲೆನಿಲ್ಲಲ್ಲ ಈ ತರ ಹಿಂದುಳಿದ ವರ್ಗ. ಯಾವುದೋ ಒಂದು ವೃತ್ತಿಯನ್ನ ಮಾಡ್ತಿರ್ತಾರೆ ಅವರು, ಅಂತ ಒಂದ್ ಕಡೆ ವಲಸೆ ಹೋಗ್ತಾ ಇರ್ತಾರೆ. ಯಾವುದೋ ಬಟ್ಟೆಯನ್ನ ಮಾರಾಟ ಮಾಡೋದು, ಪಾತ್ರೆಯನ್ನ ಮಾರಾಟ ಮಾಡೋದು, ಜಾದು ಮಾಡ್ತಕ್ಕಂಥದ್ದು, ಸರ್ಕಸ್ ಮಾಡ್ತಕ್ಕಂಥದ್ದು, ವಿಗ್ರಹವನ್ನು ಮಾಡ್ತಕ್ಕಂಥದ್ದು, ಹಗ್ಗ ಹಿಡಿತಕ್ಕಂಥದ್ದು, ಹೀಗೆ ಜೀವನ ನಿರ್ವಹಣೆಗಾಗಿ ಯಾವುದಾದ್ರೂ ಒಂದು ವೃತ್ತಿಯನ್ನ ಅವಲಂಬಿಸಿ ನಿರಂತರವಾಗಿ ಅಸ್ಥಿರವಾಗಿರ್ತಕ್ಕಂಥ ಜೀವನವನ್ನು ಮಾಡ್ತಕ್ಕಂಥದ್ದನ್ನು ಕಾಣಬಹುದು. ಅದೇ ರೀತಿ ಅಮೂರ್ತ, ಒಂದು ಕಡೆ ಸ್ಪಷ್ಟವಾಗಿ ನೆಲೆ ನಿಂತು ಗ್ರಾಮವನ್ನ, ಪಟ್ಟಣವನ್ನ ಒಂದು ನಿಗದಿತ ಭೌಗೋಳಿಕ ಪ್ರದೇಶದಲ್ಲಿ ವಾಸ ಮಾಡ್ತಿದ್ರೆ ಅವ್ರನ್ನ ನಾವು ಸ್ಪಷ್ಟವಾಗಿ ಗುರುತಿಸಬಹುದು. ಅವ್ರೇನಾಗಿದ್ದಾರೆ, ಅಮೂರ್ತವಾಗಿರ್ತಕ್ಕಂಥ, ಅಂದ್ರೆ ಚೆದರಿ ಹೋಗಿದ್ದಾರೆ, ಎಲ್ಲಿ ಬೇಕಲ್ಲಿ ನಿರಂತರವಾಗಿ ವಲಸೆ ಹೋಗ್ತಿರೋದ್ರಿಂದ ಅವ್ರನ್ನ ಸ್ಪಷ್ಟವಾಗಿ ನಾವು ಗುರುತಿಸಲಿಕ್ಕೆ ಸಾಧ್ಯ ಆಗಲ್ಲ. ಅಸಂಘಟಿತ ಅಂದ್ರೆ ಒಂದು ವ್ಯವಸ್ಥೆ ಒಳಗೆ ಸೂಕ್ತವಾಗಿ ಸಂಘಟಿತವಾಗಿ ರಚನೆಯಾಗಿ ಜೀವನ ನಿರ್ವಹಣೆ ಮಾಡದೇ ಇರತಕ್ಕಂಥ ಸನ್ನಿವೇಶವನ್ನು ನಾವು ಕಾಣಬಹುದು. ಎರಡನೇದಾಗಿ ಆರ್ಥಿಕ ಹಿಂದುಳಿದಿರುವಿಕೆ ಅಂತ ಹೇಳಿದ್ರೆ, ಇವರಿಗೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ಇಲ್ಲದೆ ಇರೋದ್ರಿಂದ ಸಮಾಜದಲ್ಲಿ ಉತ್ತಮ ಗೌರವ ಘನತೆ ಇರತಕ್ಕಂಥ ಉದ್ಯೋಗಗಳು ಸಿಗಲ್ಲ. ನಿರಂತರವಾಗಿ ಸ್ಥಳಾಂತರ ಮಾಡೋದ್ರಿಂದ, ವಲಸೆ ಹೋಗೋದ್ರಿಂದ ಜೀವನ ನಿರ್ವಹಣೆಗಾಗಿ ಒಂದು ಸಣ್ಣ ಕಸಬನ್ನ, ಉಪಕಸಬನ್ನ ಮಾತ್ರ ಇವರು ಅವಲಂಬನೆ ಮಾಡಿರೋದ್ರಿಂದ ಇವರು ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥದ್ದನ್ನ, ಅಂದ್ರೆ ದೊಡ್ಡ ಪ್ರಮಾಣದ ಆಸ್ತಿ ಇಲ್ಲ, ಉದ್ಯೋಗ ಇಲ್ಲ, ಶಿಕ್ಷಣ ಇಲ್ಲ, ಆದಾಯ ಬರ್ತಕ್ಕಂಥ ಯಾವುದೇ ರೀತಿಯಾಗಿರ್ತಕ್ಕಂತಹ ಸೌಕರ್ಯಗಳು ಇಲ್ಲದೇ ಇರೋದ್ರಿಂದ ಆರ್ಥಿಕವಾಗಿ ಹಿಂದುಳಿದರೆ ಅಂತ ನಾವು ಗಮನಿಸಬಹುದು, ಕಾಣಬಹುದು. ಮುಂದುವರಿತಾ ಶೈಕ್ಷಣಿಕ ಹಾಗೂ ಸಾಮಾಜಿಕ ಹಿಂದುಳಿದಿರುವಿಕೆ. ಬುಡಕಟ್ಟು ಜನ, ಹಿಂದುಳಿದ ವರ್ಗಗಳ ಜನ ನಿರಂತರವಾಗಿ ವಲಸೆ ಹೋಗ್ತಿರೋದ್ರಿಂದ, ನಿರಂತರವಾಗಿ ಒಂದ್ ಕಡೆ ಏನ್ ಮಾಡ್ತಾರೆ, ಅವರು ಮೈಗ್ರೇಟ್ ಆಗ್ತಾ ಹೋಗ್ತಾರೆ, ವಲಸೆ ಹೋಗ್ತಾ ಇರ್ತಾರೆ. ಹಾಗಾಗಿ ಅವರು ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಪಡೆಯಲಿಕ್ಕೆ ಸಾಧ್ಯ ಆಗಲ್ಲ. ಈ ಗ್ರಾಮದಲ್ಲಿ ಒಂದು ವಾರ ಇರ್ತಾರೆ, ಮುಂದಿನ ಗ್ರಾಮದಲ್ಲಿ ಸರ್ಕಸ್ ಮಾಡ್ಲಿಕ್ಕೆ ಇನ್ನೊಂದು ವಾರ ಮುಂದೆ ಹೋಗ್ತಾರೆ, ಮುಂದಿನ ವಾರ ಇನ್ನೊಂದು ಗ್ರಾಮ, ಹೀಗೆ ನಿರಂತರವಾಗಿ ಅವರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಲಸೆ ಹೋಗ್ತಿರೋದ್ರಿಂದ ಅವರ ಮಕ್ಕಳಿಗೆ ಸೂಕ್ತವಾಗಿರ್ತಕ್ಕಂತಹ ಶಿಕ್ಷಣವನ್ನು ನೀಡಲಿಕ್ಕೆ, ಶಿಕ್ಷಣವನ್ನು ಕೊಡಿಸ್ಲಿಕ್ಕೆ, ಪ್ರಾಥಮಿಕ ಶಿಕ್ಷಣ ಆಗಿರ್ಬೋದು, ಪ್ರೌಢ ಶಿಕ್ಷಣ ಆಗಿರ್ಬೋದು, ಪದವಿ ಪೂರ್ವ, ಪದವಿ ಅಥವಾ ಉನ್ನತ ಪದವಿಯನ್ನ ಪಡಿತಕ್ಕಂಥ ರೀತಿಯ ಶಿಕ್ಷಣವನ್ನ ಎಲ್ಲೂ ಕೂಡ ಅವರಿಗೆ ಸೂಕ್ತವಾಗಿ ಕೊಡಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಕಾರಣ ಅವರು ಅಸ್ಥಿರ, ಅಮೂರ್ತ ಮತ್ತು ಅಸಂಘಟಿತ ಸಮೂಹ. ಅವರು ಒಂದ್ ಕಡೆಗೆ ಸ್ಪಷ್ಟವಾಗಿ ನಿಖರವಾಗಿ ನೆಲೆನಿಂತು ಜೀವನವನ್ನು ಆರಂಭಿಸ್ತಕ್ಕಂಥ ಸನ್ನಿವೇಶವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗಲ್ಲ. ಹೀಗಾಗಿ ಅವರು ಉತ್ತಮ ಶೈಕ್ಷಣಿಕ ಅವಕಾಶವನ್ನು ಪಡೆಯಲಿಕ್ಕೆ ಸಾಧ್ಯ ಆಗಲ್ಲ. ಮುಂದುವರಿತ ಸಾಮಾಜಿಕ ಸಮಸ್ಯೆ ಅಂತ ಹೇಳಿದ್ರೆ, ಸಮಾಜದಲ್ಲಿ ಇವರಿಗೆ ಉತ್ತಮ ಗೌರವಾನ್ವಿತವಾಗಿರ್ತಕ್ಕಂತಹ ಅಂತಸ್ತು, ಸ್ಥಾನಮಾನಗಳು ಸಿಗದೇ ಇರತಕ್ಕಂಥ ಸನ್ನಿವೇಶವನ್ನು ಕಾಣಬಹುದು. ಉತ್ತಮವಾಗಿರ್ತಕ್ಕಂತಹ ಗೌರವಾನ್ವಿತವಾಗಿರ್ತಕ್ಕಂತಹ ಅಂತಸ್ತು, ಸ್ಥಾನಮಾನಗಳು ಸಿಗಲ್ಲ ಅವನ ಸಂದರ್ಭದಲ್ಲಿ. ಅಂದ್ರೆ ಇವರು ಅಸ್ಪೃಶ್ಯ ಜಾತಿ ಅಲ್ಲೇ ಇದ್ರೂ ಕೂಡ ಇವರನ್ನ ಉನ್ನತ ವರ್ಗದ ಜನ, ಮೇಲ್ವರ್ಗದ ಜನ, ಶ್ರೀಮಂತ ವರ್ಗದ ಜನ ಅಥವಾ ಉನ್ನತ ಜಾತಿಯವರು ಇವರಿಗೆ ಎಲ್ಲ ಕಡೆ ಸಮಾನವಾಗಿರ್ತಕ್ಕಂಥ ಅವಕಾಶವನ್ನ ಕೊಡಲ್ಲ. ಅಸ್ಪೃಶ್ಯರನ್ನ ಮುಟ್ಟಿಸ್ಕೊಳ್ಳೋದಿಲ್ಲ, ಆದರೆ ಇವರಿಂದ ನಿಗದಿತವಾಗಿರ್ತಕ್ಕಂಥ ಅಂತರವನ್ನು ಕಾಪಾಡಿಕೊಂಡು ಜೀವನ ನಿರ್ವಹಣೆ ಮಾಡ್ತಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಪರಿಶಿಷ್ಟ ಪಂಗಡ ಅಥವಾ ಪರಿಶಿಷ್ಟ ಜಾತಿಯವರು ಏನಿದ್ದಾರೆ ಅವರಿಂದ ಅವ್ರನ್ನ ಅನ್ಟಚಬಲ್ಸ್, ಅಸ್ಪೃಶ್ಯ ಜಾತಿಯವರು ರೀತಿಯಲ್ಲಿ ಕಾಣ್ತಾರೆ ಮೇಲ್ಜಾತಿಯವರು. ಆದರೆ ಹಿಂದುಳಿದ ವರ್ಗದ ಜನರನ್ನ ಸ್ಪೃಶ್ಯ ಜಾತಿ ಆದರೂ ಕೂಡ, ಮುಟ್ಲಿಕ್ಕೆ ಯೋಗ್ಯ ಜಾತಿ ಆದರೂ ಕೂಡ ಅವರಿಂದ ನಿಗದಿತವಾಗಿರ್ತಕ್ಕಂಥ ಅಂತರವನ್ನು ಮೇಂಟೈನ್ ಮಾಡ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಮುಂದುವರಿತಾ ರಾಜಕೀಯವಾಗಿ ಅಸಂಘಟಿತರು ಅಂದರೆ ಹಿಂದುಳಿದ ವರ್ಗದ ಜನ ತಮಗಾಗ್ತಿರ್ತಕ್ಕಂಥ ಸಮಸ್ಯೆ, ಸನ್ನಿವೇಶ ಇವುಗಳನ್ನು ನಿವಾರಿಸಿಕೊಳ್ಳಿಕ್ಕೆ ತಮ್ಮದೇ ಜಾತಿಯ ಜನನಾಯಕನನ್ನ ಆಯ್ಕೆ ಮಾಡಿಕೊಳ್ಳುವಲ್ಲಿ ಎಡುತ್ತಾ ಇದ್ದಾರೆ. ಅಂದ್ರೆ ತಮ್ಮದೇ ಜಾತಿಯ ನಾಯಕ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದರೆ ಅವನಿಗೆ ವೋಟ್ ಹಾಕಿ ಅವನ್ನ ಗೆಲ್ಲಿಸ್ತಕ್ಕಂಥ ವಿಚಾರದಲ್ಲಿ ಎಡುತ್ತಾ ಇದ್ದಾರೆ, ಹಿಂದೇಟ ಆಗ್ತಾ ಇದ್ದಾರೆ. ಅಂದ್ರೆ ಸೂಕ್ತವಾಗಿರ್ತಕ್ಕಂತಹ ಜನನಾಯಕನನ್ನ, ರಾಜಕೀಯ ಸಂಘಟನಾ ವ್ಯವಸ್ಥೆಯನ್ನ ಈ ಜಾತಿ
ತಮ್ಮ ಜಾತಿಯವರು ಇವರು ಅಂತಕ್ಕಂಥ ಜ್ಞಾನನೇ ಇಲ್ಲ, ಪರಿಜ್ಞಾನನೇ ಇಲ್ಲ, ಇವರನ್ನ ಆಯ್ಕೆ ಮಾಡಿಕೊಂಡ್ರೆ ನಮ್ಮ ಸಮಸ್ಯೆಗಳು ಪರಿಹಾರ ಆಗ್ತವೆ ಅಂತಕ್ಕಂಥ ಸೂಕ್ತ ಜ್ಞಾನ ಅಂತಕ್ಕಂಥ ಅವರು ತಿಳ್ಕೊಂಡಿರಲ್ಲ. ಈ ಹಿನ್ನೆಲೆಯಲ್ಲಿ ಇತರ ಹಿಂದುಳಿದ ವರ್ಗದ ಜನ ರಾಜಕೀಯವಾಗಿ ಅಸಂಘಟಿತರಾಗಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಕಾಣಬಹುದು. ಇನ್ನು ನಂತರದಲ್ಲಿ ಹಿಂದುಳಿದಿರುವಿಕೆಯ ಮಾನದಂಡ ಮತ್ತು ಹಿಂದುಳಿದ ವರ್ಗಗಳ ಆಯೋಗಗಳು. ಹಿಂದುಳಿದಿರುವಿಕೆಯ ಮಾನದಂಡ ಹಾಗೂ ಹಿಂದುಳಿದ ವರ್ಗಗಳ ಆಯೋಗಗಳು. ಭಾರತ ದೇಶದಲ್ಲಿ ಹಿಂದುಳಿದ ವರ್ಗಗಳು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರ ಹಿಂದುಳಿದ ವರ್ಗಗಳು ಇವರೆಲ್ಲರೂ ಕೂಡ ಆಧುನಿಕ ಸಾಮಾಜಿಕ ವ್ಯವಸ್ಥೆಯಲ್ಲಿ ಶೋಷಣೆ, ದಬ್ಬಾಳಿಕೆ, ಅಸಮಾನತೆ ಅಂತಕ್ಕಂಥದ್ದು, ಆರ್ಥಿಕ ದೌರ್ಬಲ್ಯ, ಸಾಮಾಜಿಕ ದೌರ್ಬಲ್ಯ, ಶೈಕ್ಷಣಿಕವಾಗಿರ್ತಕ್ಕಂತಹ ದೌರ್ಬಲ್ಯವನ್ನು ಹೊಂದಿರತಕ್ಕಂಥದ್ರ ಹಿನ್ನೆಲೆಯಲ್ಲಿ ಹಿಂದುಳಿದ ವರ್ಗದವರನ್ನ ಗುರುತಿಸಬೇಕು. ಒಂದ್ ಕಡೆ ಪರಿಶಿಷ್ಟ ಜಾತಿ ಪಂಗಡದವರನ್ನ, ಒಂದ್ ಕಡೆ ಹಿಂದುಳಿದ ವರ್ಗದವರನ್ನ ಗುರುತಿಸಿ ಸೂಕ್ತವಾಗಿ ಅವರಿಗೆ ಉತ್ತಮವಾಗಿರ್ತಕ್ಕಂತಹ ಅವಕಾಶಗಳನ್ನ, ಸವಲತ್ತುಗಳನ್ನ ನೀಡಬೇಕು ಅಂತಕ್ಕಂತಹ ದೃಷ್ಟಿಯಲ್ಲಿ ಭಾರತ ಸರ್ಕಾರ ಪ್ರಮುಖವಾಗಿ 2 ಆಯೋಗಗಳನ್ನ ನೇಮಕ ಮಾಡಬಹುದು. ಇದು ಭಾರತ ಸರ್ಕಾರದ ಮಟ್ಟದ ಆಯೋಗಗಳು, ಇಡೀ ಭಾರತ ದೇಶಕ್ಕೆ ಸಂಬಂಧಿಸಿರ್ತಕ್ಕಂತಹ ಆಯೋಗಗಳು. ಆ ಆಯೋಗಗಳು ತಮ್ಮದೇ ಆಗಿರ್ತಕ್ಕಂತಹ ನಿಗದಿತ ಮಾನದಂಡವನ್ನ ಗುರುತಿಸಿಕೊಂಡು, ಮಾನದಂಡಗಳನ್ನ ಇಟ್ಟುಕೊಂಡು ಭಾರತ ದೇಶದಾದ್ಯಂತ ಸಂಚಾರ ಮಾಡಿ ಎಲ್ಲ ಹಿಂದುಳಿದ ಜಾತಿ, ಹಿಂದುಳಿದ ವರ್ಗ ಮತ್ತು ಪರಿಶಿಷ್ಟ ಪಂಗಡದವರನ್ನ ಗುರುತಿಸಿ ಅವ್ರ ಬಗ್ಗೆ ಅಧ್ಯಯನವನ್ನು ಮಾಡಿ ಅವರ ಸ್ಥಿತಿಗತಿಗಳನ್ನು ತಿಳ್ಕೊಂಡು ಸರ್ಕಾರಕ್ಕೆ ವರದಿಯನ್ನು ನೀಡಬೇಕು. ಪ್ರಮುಖವಾಗಿ 2 ಆಯೋಗಗಳನ್ನು ಭಾರತ ಸರ್ಕಾರ ಅಂತಕ್ಕಂಥದ್ದು ನೇಮಿಸಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. 2 ಆಯೋಗಗಳು ಯಾವ್ಯಾವಪ್ಪ ಅಂತ ಹೇಳಿದ್ರೆ, ಮೊದಲಾಗಿ 1953ರಲ್ಲಿ ಕಾಕಾ ಸಾಹೇಬ್ ಕಾಲೇಕರ್ ಇಸ್ವಿನಲ್ಲಿ ಭಾರತ ಸರ್ಕಾರ ಪ್ರಪ್ರಥಮ ಬಾರಿಗೆ ಕಾಕಾ ಸಾಹೇಬ್ ಕಾಲೇಕರ್ ಅಂತಕ್ಕಂತಹ ಒಬ್ಬ ನಿವೃತ್ತ ನ್ಯಾಯಾಧೀಶನ ನೇತೃತ್ವದಲ್ಲಿ ಒಂದು ಆಯೋಗವನ್ನು ರಚನೆ ಮಾಡಿತು. ಕೇಳ್ತಾರೆ ಎಕ್ಸಾಮ್ ಅಲ್ಲಿ 1 ಮಾರ್ಕ್ಸ್ಗೆ, ಭಾರತದ ಮೊದಲ ಹಿಂದುಳಿದ ವರ್ಗಗಳ ಆಯೋಗ ಒಂದು SREC ಅಂತ 1 ಮಾರ್ಕ್ಸ್ ಕೇಳ್ತಾರೆ. ಭಾರತದ ಮೊದಲ ಹಿಂದುಳಿದ ವರ್ಗಗಳ ಆಯೋಗವನ್ನು SREC, ಆನ್ಸರ್ ಕಾಕಾ ಸಾಹೇಬ್ ಕಾಲೇಕರ್ ಆಯೋಗ ಅಂತಕ್ಕಂಥದ್ದು. ಈ ಆಯೋಗ ಅಂತಕ್ಕಂಥದ್ದನ್ನ 1953ನೇ ಇಸ್ವಿಯಲ್ಲಿ ಭಾರತ ಸರ್ಕಾರ ಅಂತಕ್ಕಂಥದ್ದು ರಚನೆ ಮಾಡಿತು. ಇದು 3 ವರ್ಷ ಇಡೀ ದೇಶದಾದ್ಯಂತ ಅಧ್ಯಯನವನ್ನು ಮಾಡಿ 1956ರಲ್ಲಿ ನನ್ನ ವರದಿಯನ್ನು ನೀಡುತ್ತೆ. ಇದು ಭಾರತ ದೇಶದ 2399 ಜಾತಿಗಳು, ಅಂದಿನ ಸಂದರ್ಭದಲ್ಲಿ ಭಾರತ ದೇಶದಲ್ಲಿದ್ದಂತಹ 2399 ಜಾತಿಗಳು ಮತ್ತು ಉಪಜಾತಿಗಳು ಹಿಂದುಳಿದ ವರ್ಗಕ್ಕೆ ಸೇರ್ತವೆ. ಭಾರತ ದೇಶದ ಸರಿಸುಮಾರು 70% ಜನ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ. ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿರತಕ್ಕಂಥ ಸನ್ನಿವೇಶವನ್ನು ಕಾಣಬಹುದು ಅಂತಕ್ಕಂಥ ವರದಿಯನ್ನು ನೀಡಿತು. ಇನ್ನೊಂದು ಟೈಮ್ ಹೇಳ್ತೀನಿ, ಭಾರತ ದೇಶ ಸ್ವಾತಂತ್ರ್ಯ ಆದ ನಂತರ ಎಲ್ಲ ಜಾತಿ ವರ್ಗಗಳ ಜನರಿಗೆ ಸೂಕ್ತವಾಗಿರ್ತಕ್ಕಂತಹ ಪ್ರಿಯಾರಿಟಿಯನ್ನ, ಅವಕಾಶವನ್ನು ನೀಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಎಲ್ಲ ಜನ ಸಮನಾಗಿಲ್ಲ. ಕೆಲವೊಬ್ಬರು ಶ್ರೀಮಂತರಿದ್ದಾರೆ, ಕೆಲವೊಬ್ಬರು ಸಾಹುಕಾರರಿದ್ದಾರೆ, ಕೆಲವೊಬ್ಬರು ಮೇಲ್ಜಾತಿ ಇದ್ದಾರೆ, ಕೆಲವೊಬ್ಬರು ಕೀಳ್ ಜಾತಿ ಇದ್ದಾರೆ, ಕೆಲವೊಬ್ಬರು ಮಧ್ಯಮ ವರ್ಗದ ಜಾತಿ ಇದ್ದಾರೆ. ಈ ಎಲ್ಲ ವರ್ಗದ ಜನರನ್ನ ಒಟ್ಟುಗೂಡಿಸಿ ಸರ್ವರಿಗೂ ಕೂಡ ಸಮಾನವಾಗಿರ್ತಕ್ಕಂಥ ಅವಕಾಶಗಳು ಸಿಗಬೇಕು ಅಂತಕ್ಕಂತಹ ಹಿನ್ನೆಲೆಯಲ್ಲಿ, ಸರ್ವರಿಗೂ ಕೂಡ ಸಮಾನವಾಗಿರ್ತಕ್ಕಂತಹ ಅವಕಾಶಗಳನ್ನು ದೊರಕಿಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಭಾರತ ಸರ್ಕಾರ 1953ನೇ ಇಸ್ವಿಯಲ್ಲಿ ಕಾಕಾ ಸಾಹೇಬ್ ಕಾಲೇಕರ್ ಅಂತಕ್ಕಂತಹ ಒಬ್ಬ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಒಂದು ಭಾರತ ಮಟ್ಟದ
ಆಡಳಿತವನ್ನು ನಡೆಸಿ 1956ನೇ ಇಸ್ವಿಯಲ್ಲಿ 53ರಲ್ಲಿ ರಚನೆ ಆಗುತ್ತೆ, 56ನೇ ಇಸ್ವಿಯಲ್ಲಿ ತನ್ನ ವರದಿಯನ್ನು ಭಾರತ ಸರ್ಕಾರಕ್ಕೆ ನೀಡಿತು. ಆ ವರದಿಯಲ್ಲಿ ಹೇಳುತ್ತೆ 2399 ಜಾತಿಗಳು, ಅರೌಂಡ್ 3000, 2399 ಜಾತಿಗಳು, 2400 ಆಗುತ್ತೆ ಸ್ವಲ್ಪ ಹೆಚ್ಚು ಕಮ್ಮಿ, 2399 ಜಾತಿಗಳಲ್ಲಿ ಸೇರಿದವೆ. ಇತರ ಹಿಂದುಳಿದ ವರ್ಗಕ್ಕೆ ಸೇರಿದರೆ, ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥ ಜಾತಿ ಇದ್ದಾರೆ. ಭಾರತ ದೇಶದ ಸರಿಸುಮಾರು 70 ಭಾಗ ಜನ, ಸರಿಸುಮಾರು 70 ಭಾಗ ಅಂದ್ರೆ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಜಾತಿಯಲ್ಲಿ 70% ಜನ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ಅಂತಕ್ಕಂತಹ ವರದಿಯನ್ನು, ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ಅಂತಕ್ಕಂತಹ ಮಾಹಿತಿಯನ್ನು ನೀಡಿತು. ಈ ಪ್ರಕಾರವಾಗಿ ಅವರಿಗೆ ಇದರ ಆಧಾರದ ಮೇಲೆ ಹಿಂದುಳಿದ ವರ್ಗದ 70% ಜನರಿದ್ದಾರೆ ಅವರಿಗೆ ಸೂಕ್ತವಾಗಿರತಕ್ಕಂತಹ ಮೀಸಲಾತಿಯನ್ನು ನೀಡಿ, ಸೂಕ್ತವಾಗಿರತಕ್ಕಂಥ ಅವಕಾಶಗಳನ್ನು ನೀಡಿ ಅವರನ್ನು ಅಭಿವೃದ್ಧಿ ಮಾಡುವಂತಕ್ಕಂತಹ ಮಾತನ್ನು ತಿಳಿಸಿತು ಕಾಕಾ ಸಾಹೇಬ್ ಕಾಲೇಲ್ಕರ್ ಆಯೋಗ. ಅದು 2399 ಜಾತಿಗಳನ್ನ ಹಿಂದುಳಿದ ವರ್ಗಕ್ಕೆ ಸೇರಿಸಬೇಕು ಅಂತ ಹೇಳಿದ್ರೆ ಕೆಲವೊಂದು ಸ್ಕೇಲನ್ನ, ಕೆಲವೊಂದು ಏನು ಮೆಸರ್ಸ್ ಅನ್ನ, ಕೆಲವೊಂದು ಮಾನದಂಡಗಳನ್ನ ಇಟ್ಟುಕೊಂಡಿತ್ತು ಕಾಕಾ ಸಾಹೇಬ್ ಕಾಲೇಲ್ಕರ್ ಆಯೋಗ. ಒಂದು ಜಾತಿಯನ್ನ ಹಿಂದುಳಿದ ವರ್ಗಕ್ಕೆ ಸೇರಿಸಬೇಕು ಅಂತ ಹೇಳಿದ್ರೆ ತನ್ನದೇ ಆಗಿರ್ತಕ್ಕಂತಹ ಕೆಲವೊಂದು ಮಾನದಂಡಗಳನ್ನ ಅದು ನಿರ್ಧಾರ ಮಾಡಿಕೊಂಡಿತ್ತು. ಏನು ಮಾನದಂಡಗಳಿದ್ವಪ್ಪ ಅಂತ ಹೇಳಿದ್ರೆ, ಹಿಂದೂ ಧರ್ಮದ ಸಾಂಪ್ರದಾಯಿಕ ಜಾತಿ ಏಣಿ ಶ್ರೇಣಿಯಲ್ಲಿ, ಜಾತಿ ಏಣಿ ಶ್ರೇಣಿ ಕೆಳಮಟ್ಟದ ಸ್ಥಾನಮಾನ, ಹಿಂದೂ ಧರ್ಮದ ಜಾತಿ ಏಣಿ ಶ್ರೇಣಿಯಲ್ಲಿ ಕೆಳಮಟ್ಟದ ಸ್ಥಾನಮಾನ ಇದ್ರೆ ಅದನ್ನ ಕಾಕಾ ಸಾಹೇಬ್ ಕಾಲೇಲ್ಕರ್ ಆಯೋಗ ಏನಂತ ಮಾಡ್ತು, ಹಿಂದುಳಿದ ವರ್ಗ ಅಂತೇಳಿ ತಿಳಿಸ್ತು. ಅಂದ್ರೆ ಹಿಂದೂ ಧರ್ಮದ ಜಾತಿ ವ್ಯವಸ್ಥೆಯ ಎಣಿ ಶ್ರೇಣಿಯಲ್ಲಿ ಉನ್ನತ ಮಟ್ಟದ ಸ್ಥಾನಮಾನ ಅಲ್ಲ, ಕೆಳಮಟ್ಟದ ಸ್ಥಾನಮಾನ, ಅವರು ಪ್ರಿಯಾರಿಟಿ ಇಲ್ಲ, ಅವರು ಕೆಳಮಟ್ಟದ ಸ್ಥಾನಮಾನ ಇದ್ದಾರೆ ಅಂತ ಹೇಳಿದ್ರೆ ಆ ಜಾತಿಯನ್ನು ಏನು ಮಾಡ್ತು ಕಾಕಾ ಸಾಹೇಬ್ ಕಾಲೇಲ್ಕರ್ ಆಯೋಗ ಹಿಂದುಳಿದ ವರ್ಗ ಅಂತೇಳಿ ಸೇರಿಸ್ತು. ಅದೇ ರೀತಿ ಹೇಳಿದಾಗೆ ಜಾತಿ ಅಥವಾ ಸಮುದಾಯ ನಿರ್ದಿಷ್ಟವಾಗಿ ಪ್ರಗತಿಯಾಗದಿರುವುದೇ, ಒಂದು ಜಾತಿ ಅಥವಾ ಸಮುದಾಯ ನಿರ್ದಿಷ್ಟವಾಗಿ ಪ್ರಗತಿ ಆಗದೇ ಇದ್ರೆ, ಒಂದು ಜಾತಿ ಆಗಿರ್ಬೋದು ಅಥವಾ ಒಂದು ಸಮೂಹ, ಒಂದು ಗುಂಪು, ಒಂದು ಸಮುದಾಯ ಅಂತಕ್ಕಂತಹ ಒಂದು ಜನರ ಗುಂಪು ನಿರ್ದಿಷ್ಟವಾಗಿ ಅಭಿವೃದ್ಧಿ ಆಗದೇ ಇದ್ರೆ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಆರ್ಥಿಕವಾಗಿ ಈ ಎಲ್ಲ ವಿಚಾರದಲ್ಲಿ ಹಿಂದುಳಿದಿದ್ರೆ ಕಾಕಾ ಸಾಹೇಬ್ ಕಾಲೇಲ್ಕರ್ ಆಯೋಗ ಏನ್ ಮಾಡ್ತು, ಅದನ್ನ ಹಿಂದುಳಿದ ವರ್ಗ ಅಂತೇಳಿ ಗುರುತಿಸ್ತು. ಮುಂದುವರಿತಾ ಸರ್ಕಾರಿ ಸೇವೆಗಳಲ್ಲಿ ಪ್ರಾತಿನಿಧ್ಯ ಇಲ್ಲದಿರುವಿಕೆ ಅಥವಾ ಕಡಿಮೆ ಪ್ರಾತಿನಿಧ್ಯ. ಕಾಕಾ ಸಾಹೇಬ್ ಕಾಲೇಲ್ಕರ್ ಆಯೋಗ ಮುಂದುವರಿತ ಮಾನದಂಡವನ್ನು ಹಾಕೊಡ್ತು, ಸರ್ಕಾರಿ ಸೇವೆಯಲ್ಲಿ ಪ್ರಾತಿನಿಧ್ಯ ಇಲ್ಲದಿರ್ತಕ್ಕಂಥದ್ದು ಅಥವಾ ಕಡಿಮೆ ಪ್ರಾತಿನಿಧ್ಯ ಅಂದ್ರೆ ಅತಿ ಕಡಿಮೆ ಆಗಿರ್ತಕ್ಕಂತಹ ಜನ, ಆ ಜಾತಿಯ ಜನ ಸರ್ಕಾರಿ ಸೇವೆಯಲ್ಲಿದ್ರೆ, ಸರ್ಕಾರಿ ಸೇವೆಯಲ್ಲಿ ಸೀಮಿತ ಪ್ರಾತಿನಿಧ್ಯ ಅಥವಾ ಸರ್ಕಾರಿ ಸೇವೆಯಲ್ಲಿ ಪ್ರಾತಿನಿಧ್ಯ ಇಲ್ಲೇ ಇರ್ತಕ್ಕಂಥದ್ದು ಅಥವಾ ಕಡಿಮೆ ಪ್ರಮಾಣದಲ್ಲಿ ಯಾರು ಕೂಡ ಆ ಜಾತಿಯವರಿದ್ರೆ ಅದನ್ನು ನಾವು ಹಿಂದುಳಿದ ವರ್ಗ ಅಂತ ಗುರುತಿಸ್ತೀವಿ ಅಂತೇಳಿ ಕಾಕಾ ಸಾಹೇಬ್ ಕಾಲೇಲ್ಕರ್ ಆಯೋಗ ನಿರ್ಧಾರವನ್ನು ಮಾಡ್ತೀವಿ. ಇನ್ನು ಕೊನೆಯದಾಗಿ ವ್ಯಾಪಾರ, ವಾಣಿಜ್ಯ ಮತ್ತು ಉದ್ದಿಮೆಗಳಲ್ಲಿ ಸಾಕಷ್ಟು ಪ್ರಾತಿನಿಧ್ಯ ಇಲ್ಲದೆ ಇರತಕ್ಕಂಥದ್ದು. ವ್ಯಾಪಾರ, ವಾಣಿಜ್ಯ ಮತ್ತು ಉದ್ದಿಮೆಗಳ, ವ್ಯಾಪಾರದಲ್ಲಾಗಿರ್ಬೋದು, ವಾಣಿಜ್ಯದಲ್ಲಾಗಿರ್ಬೋದು ಅಥವಾ ಉದ್ದಿಮೆಯಲ್ಲಿ ಸಾಕಷ್ಟು ಪ್ರಾತಿನಿಧ್ಯ ಇಲ್ಲದೆ ಇದ್ರೆ, ಸಾಕಷ್ಟು ಪ್ರಾತಿನಿಧ್ಯ ಅಂತಕ್ಕಂಥದ್ದು ಇಲ್ಲದೆ ಇದ್ರೆ ಅದನ್ನು ನಾವು ಹಿಂದುಳಿದ ವರ್ಗ ಅಂತೇಳಿ ಗುರುತಿಸ್ತೀವಿ. ನೋಡ್ರಿ, ಕಾಕಾ ಸಾಹೇಬ್ ಕಾಲೇಲ್ಕರ್ ಆಯೋಗ ಹಿಂದೂ ಜಾತಿ ವ್ಯವಸ್ಥೆ, ಹಿಂದೂ ಧರ್ಮದ ಜಾತಿ ವ್ಯವಸ್ಥೆಯಲ್ಲಿ ಕೆಳಮಟ್ಟದ ಸ್ಥಾನಮಾನವನ್ನು ಹೊಂದಿದ್ರೆ ಅದನ್ನು ನಾವು ಹಿಂದುಳಿದ ವರ್ಗ ಅಂತ ಕರಿತೀವಿ. ಅದೇ ರೀತಿ ಒಂದು ಜಾತಿ ಅಥವಾ ಒಂದು ಸಮುದಾಯ ಅಭಿವೃದ್ಧಿ ಒಂದೇ ಇದ್ರೆ, ಒಂದು ಜಾತಿ ಆಗಿರ್ಬೋದು ಅಥವಾ ಒಂದು ಸಮುದಾಯ ಆಗಿರ್ಬೋದು ನಿಗದಿತವಾಗಿರ್ತಕ್ಕಂಥ ಸ್ಥಳದಲ್ಲಿ ಅಭಿವೃದ್ಧಿಯನ್ನು ಹೊಂದದೇ ಇದ್ರೆ, ಹಿಂದುಳಿದಿದ್ರೆ ಅದನ್ನು ನಾವು ಹಿಂದುಳಿದ ವರ್ಗ ಅಂತ ಗುರುತಿಸ್ತು. ಅದೇ ರೀತಿ ಸರ್ಕಾರಿ ನೌಕರಿಯಲ್ಲಿ ಕಡಿಮೆ ಪ್ರಾತಿನಿಧ್ಯ ಅಥವಾ ಪ್ರಾತಿನಿಧ್ಯ ಇಲ್ಲದೇ ಇದ್ರೆ ಆ ಜಾತಿಯನ್ನು ಹಿಂದುಳಿದ ವರ್ಗ ಅಂತ ಗುರುತಿಸ್ತು. ಅದೇ ರೀತಿ ವ್ಯಾಪಾರ, ವಾಣಿಜ್ಯ ಮತ್ತು ಉದ್ದಿಮೆಗಳಲ್ಲಿ ಕಡಿಮೆ ಪ್ರಾತಿನಿಧ್ಯವನ್ನು ಹೊಂದಿದ್ರೆ ಆ ಜಾತಿ ಸಮುದಾಯದವರನ್ನ ಇತರ ಹಿಂದುಳಿದ ವರ್ಗ ಅಥವಾ ಹಿಂದುಳಿದ ವರ್ಗ ಅಂತೇಳಿ ಕಾಕಾ ಸಾಹೇಬ್ ಕಾಲೇಲ್ಕರ್ ಆಯೋಗ ತನ್ನ ವರದಿಯಲ್ಲಿ ತಿಳಿಸಿತು. ಇವುಗಳ ಆಧಾರದ ಮೇಲೆ 70% ಜನ ಹಿಂದುಳಿದರೆ ಅಂತಕ್ಕಂಥದ್ದನ್ನ ತಿಳಿಸಿರ್ತಕ್ಕಂಥದ್ದನ್ನ ಕಾಣಬಹುದು. ಇನ್ನು ಮುಂದುವರಿದ BP ಮಂಡಲ್ ಆಯೋಗ, BP ಮಂಡಲ್ ಆಯೋಗ ಇದು 1979 ರಚನೆ ಆಗುತ್ತೆ. 3743 ಜಾತಿಗಳು, 3743 ಜಾತಿಗಳು ಹಿಂದುಳಿದ ವರ್ಗಕ್ಕೆ ಸೇರಿದವೆ ಅಂತಕ್ಕಂಥದ್ದನ್ನು ಪಟ್ಟಿ ಮಾಡಿದೆ. ನಂತರ
1956ರಲ್ಲಿ ಏನು ವರದಿಯನ್ನು ಕೊಟ್ಟು ಕಾಕಾ ಸಾಹೇಬ್ ಕಾಲೇಕರ್ ಆಯೋಗ ಅದನ್ನು ಜಾರಿ ಮಾಡಲಿಕ್ಕೆ ಕೆಲವೊಂದು ಗೊಂದಲ, ಕೆಲವೊಂದು ರೀತಿಯಾಗಿರ್ತಕ್ಕಂಥ ವ್ಯತ್ಯಾಸ ಆಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಭಾರತ ಸರ್ಕಾರ ಮತ್ತೊಂದು ಆಯೋಗವನ್ನು ರಚನೆ ಮಾಡಿದೆ. ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥ ಒಬ್ಬ ನಿವೃತ್ತ ನ್ಯಾಯಾಧೀಶ ಬಿ.ಪಿ. ಮಂಡಲ್ ಅಂತಕ್ಕಂತಹ ಒಬ್ಬ ಹಿಂದುಳಿದ ವರ್ಗದ ನಿವೃತ್ತ ನ್ಯಾಯಾಧೀಶನ ನೇತೃತ್ವದಲ್ಲಿ ಒಂದು ಆಯೋಗವನ್ನು ರಚನೆ ಮಾಡಿತು. 1979 ಬಿ.ಪಿ. ಮಂಡಲ್ ಅಂತಕ್ಕಂಥವರ ನೇತೃತ್ವದಲ್ಲಿ ಭಾರತ ಸರ್ಕಾರ ಒಂದು ಆಯೋಗವನ್ನು, ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಒಂದು ಆಯೋಗ ರಚನೆ ಮಾಡಿತು. ಆ ಆಯೋಗ ಇಡೀ ದೇಶದಾದ್ಯಂತ ಅಧ್ಯಯನವನ್ನು ಮಾಡಿ, ಇಡೀ ಭಾರತ ದೇಶದಾದ್ಯಂತ ಅಧ್ಯಯನವನ್ನು ಮಾಡಿ ಯಾವೆಲ್ಲ ಜಾತಿ ಸಮೂಹಗಳು ಹಿಂದುಳಿದ ವರ್ಗಕ್ಕೆ ಸೇರ್ತವೆ ಅಂತಕ್ಕಂಥದನ್ನ ಸ್ಪಷ್ಟವಾಗಿ ಅಧ್ಯಯನವನ್ನು ಮಾಡಿ ವರದಿಯನ್ನು ನೀಡಿತು. ಆ ವರದಿಯ ಪ್ರಕಾರ 3743 ಜಾತಿಗಳು, 3743 ಜಾತಿಗಳು ಹಿಂದುಳಿದ ವರ್ಗಕ್ಕೆ ಸೇರ್ತವೆ ಅಂತಕ್ಕಂಥ ಅಧ್ಯಯನವನ್ನು ಮಾಡಿತು. ಕಾಕಾ ಸಾಹೇಬ್ ಕಾಲೇಕರ್ ಆಯೋಗ 2399 ಜಾತಿ ಅಂತ ಹೇಳ್ತು. ಆದರೆ ಬಿ.ಪಿ. ಮಂಡಲ್ ಆಯೋಗ 3743 ಜಾತಿಗಳು ಹಿಂದುಳಿದ ವರ್ಗಕ್ಕೆ ಸೇರ್ತವೆ ಅಂತಕ್ಕಂಥ ವರದಿಯನ್ನ ಭಾರತ ಸರ್ಕಾರಕ್ಕೆ ನೀಡಿತು. ಜೊತೆಗೆ ಇನ್ನೊಂದು ಡೈರೆಕ್ಷನ್ಸ್ ಅನ್ನು ಕೊಟ್ಟು 27% ಮೀಸಲಾತಿಯನ್ನ ಸರ್ಕಾರದ ರಾಜಕೀಯ ವ್ಯವಸ್ಥೆಯಾಗಿರ್ಬೋದು ಅಥವಾ ಸರ್ಕಾರಿ ನೌಕರಿನಲ್ಲಿ, ಸರ್ಕಾರಿ ಉದ್ಯೋಗಗಳಿರುತ್ತವೆ, ಆ ಸರ್ಕಾರಿ ಸವಲತ್ತುಗಳಲ್ಲಿ 27% ಪ್ರಮಾಣವನ್ನು ಹಿಂದುಳಿದ ವರ್ಗದ ಜನರಿಗೆ ಸೂಕ್ತವಾಗಿರ್ತಕ್ಕಂತಹ ಅವಕಾಶಕ್ಕಾಗಿ ಮೀಸಲಾತಿಯನ್ನು ನೀಡಿ ಅಂತಕ್ಕಂತಹ ಡೈರೆಕ್ಷನ್ಸ್ ಅನ್ನ ಬಿ.ಪಿ. ಮಂಡಲ್ ಆಯೋಗ ಅಂತಕ್ಕಂಥದ್ದು ನೀಡಿರ್ತಕ್ಕಂಥದ್ದನ್ನು ಕಾಣಬಹುದು. ಬಿ.ಪಿ. ಮಂಡಲ್ ಆಯೋಗ ಯಾವ ಜಾತಿ ಸಮೂಹಗಳು ಹಿಂದುಳಿದ ವರ್ಗಕ್ಕೆ ಸೇರಿದವೆ ಅಂತಕ್ಕಂಥ ವಿಚಾರವನ್ನು ಅಧ್ಯಯನ ಮಾಡಲಿಕ್ಕೆ ಪ್ರಮುಖ 3 ಮಾನದಂಡಗಳನ್ನು ಇಟ್ಕೊಂಡಿತು. ಪ್ರಮುಖ 3 ಮಾನದಂಡಗಳನ್ನು, ಮೊದಲದಾಗಿ ಸಾಮಾಜಿಕ ಮಾನದಂಡ, ಎರಡನೇದಾಗಿ ಶೈಕ್ಷಣಿಕ ಮಾನದಂಡ, ಮೂರನೇದಾಗಿ ಆರ್ಥಿಕ ಮಾನದಂಡ. ಈ ಪ್ರಮುಖ 3 ಕ್ಷೇತ್ರಗಳಲ್ಲಿ ಯಾವ ಜಾತಿಯವರ ಸ್ಥಾನಮಾನ ಯಾವ್ಯಾವ ರೀತಿ ಇದೆ ಅಂತಕ್ಕಂಥದ್ರ ಆಧಾರದ ಮೇಲೆ, ಯಾವ ಜಾತಿಯವರ ಸ್ಥಾನಮಾನ ಯಾವ್ಯಾವ ರೀತಿ ಇದೆ ಅಂತಕ್ಕಂಥದ್ರ ಆಧಾರದ ಮೇಲೆ ಆ ಜಾತಿಯವರು ಹಿಂದುಳಿದ ವರ್ಗಕ್ಕೆ ಸೇರ್ತಾರ ಅಥವಾ ಸೇರಲ್ಲ ಅಂತಕ್ಕಂತಹ ಅಂಶವನ್ನ ಗುರುತಿಸಲಿಕ್ಕೆ 3 ಮಾನದಂಡಗಳನ್ನ, ಸಾಮಾಜಿಕ ಮಾನದಂಡ, ಶೈಕ್ಷಣಿಕ ಮಾನದಂಡ ಮತ್ತು ಆರ್ಥಿಕ ಮಾನದಂಡ ಅಂತಕ್ಕಂತಹ 3 ಅಂಶಗಳ ಆಧಾರದ ಮೇಲೆ ಹಿಂದುಳಿದ ವರ್ಗದವರನ್ನ ಕಾಕಾ ಸಾಹೇಬ್ ಕಾಲೇಕರ್ ಆಯೋಗ ಯಾವ ರೀತಿ 4 ಫ್ಯಾಕ್ಟರ್ಸ್ ಅನ್ನ ಜನರಲ್ ಆಗಿ ಜಾತಿಯಲ್ಲಿ ಕೆಳಮಟ್ಟದ ಸ್ಥಾನಮಾನ ಆಗಿರ್ಬೋದು, ಅಭಿವೃದ್ಧಿ ಹೊಂದದೇ ಇರತಕ್ಕಂಥದ್ದು, ಸರ್ಕಾರಿ ಉದ್ಯೋಗದಲ್ಲಿ ಕಡಿಮೆ ಪ್ರಾತಿನಿಧ್ಯ ಆಗಿರ್ಬೋದು, ಅದೇ ರೀತಿ ವ್ಯಾಪಾರ ವಾಣಿಜ್ಯ ಉದ್ಯಮಿಯಲ್ಲಿ ಕಡಿಮೆ ಪ್ರಾತಿನಿಧ್ಯ ಇದ್ರೆ ಅವರನ್ನ ನಾವು ಹಿಂದುಳಿದ ವರ್ಗ ಅಂತೇಳಿ ಕಾಕಾ ಸಾಹೇಬ್ ಕಾಲೇಕರ್ ಆಯೋಗ ಹೇಳ್ತಾರೆ. ಆದರೆ ಬಿ.ಪಿ. ಮಂಡಲ್ ಆಯೋಗ ಪ್ರಮುಖ 3 ಕ್ಷೇತ್ರಗಳನ್ನ ಆಯ್ಕೆ ಮಾಡಬಹುದು. ಒಂದು ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕವಾಗಿರ್ತಕ್ಕಂಥ ಈ ಪ್ರಮುಖ 3 ಕ್ಷೇತ್ರಗಳಲ್ಲಿ ಆ ಜಾತಿ ಸಮುದಾಯದವರ ಪ್ರಾತಿನಿಧ್ಯವನ್ನ, ಪ್ರಾಶಸ್ತ್ಯವನ್ನ, ಪ್ರಾಮುಖ್ಯತೆಯ ಆಧಾರದ ಮೇಲೆ ಭಾಗವಹಿಸಿಕೆ ಯಾವ ಪ್ರಮಾಣದಲ್ಲಿದೆ ಅದರ ಆಧಾರದ ಮೇಲೆ ಆ ಜಾತಿ ಸಮೂಹವನ್ನು ಹಿಂದುಳಿದ ವರ್ಗ ಅಂತೇಳಿ ಅನ್ಬೋದು ಅಥವಾ ಅನ್ಬಾರ್ದು ಅಂತಕ್ಕಂಥ ವಿಚಾರವನ್ನು ನಿರ್ಧಾರ ಮಾಡಿರ್ತಕ್ಕಂಥದ್ದನ್ನ ಕಾಣಬಹುದು. ಮೊದಲನೇದಾಗಿ ಸಾಮಾಜಿಕ ಮಾನದಂಡ. ಸಾಮಾಜಿಕ ಮಾನದಂಡ ಬಿ.ಪಿ. ಮಂಡಲ್ ಆಯೋಗ ಸಾಮಾಜಿಕವಾಗಿ ಕೆಲವೊಂದು ಮಾನದಂಡಗಳನ್ನ ಇಟ್ಕೊಂಡಿತ್ತು. ಏನಪ್ಪಾ ಮಾನದಂಡಗಳು ಅಂತೇಳಿ, ಮೊದಲಾಗಿ ಇತರರು ಪರಿಗಣಿಸುವಂತೆ ಸಾಮಾಜಿಕವಾಗಿ ಹಿಂದುಳಿದಿರುವುದು. ಇತರರು ಪರಿಗಣಿಸುವಂತೆ ಸಾಮಾಜಿಕವಾಗಿ ಹಿಂದುಳಿದಿರುವುದು ಅಂದ್ರೆ ಇನ್ನೊಬ್ಬರು ನೋಡಿದ ತಕ್ಷಣ ಹೌದಪ್ಪ ಜಾತಿಯವರು ಬಹಳ ಹಿಂದಿದ್ದಾರೆ ಅಂತ ಅಂದ್ರೆ ಅದನ್ನು ನಾವೇನಂತೀವಿ ಹಿಂದುಳಿದ ವರ್ಗ ಅಂತ ಕೊಡ್ತೀವಿ. ಇತರರು ಪರಿಗಣಿಸುವಂತೆ ಇನ್ನೊಬ್ಬರಿಗೆ ಕಾಣಬೇಕು. ಒಂದು ಊರಿಗೆ ಹೋದ್ರೆ, ಒಂದು ಗ್ರಾಮಕ್ಕೆ ಹೋದ್ರೆ ಈ ಜಾತಿಯವರು ಹೆಂಗಿದಾರಪ್ಪ, ಈ ಜಾತಿಯವರು ಅಥವಾ ಈ ಸಮುದಾಯದವರು ಹೆಂಗಿದ್ದಾರೆ ಅಂದ್ರೆ ಎಲ್ಲ ಸಮುದಾಯದವರು ಬಹಳ ಹಿಂದಿದ್ದಾರೆ ಅಂತೇಳಿ ಇತರರಿಗೆ ಗೊತ್ತಾಗ್ಬೇಕು. ಸರ್ವರು ಕೂಡ ನೋಡಿದ ತಕ್ಷಣ ಇಲ್ಲ ಬಹಳ ಹಿಂದಿದ್ದಾರೆ ಅವರು ಅಂತ ಅಂದ್ರೆ ಅದನ್ನ ನಾವು ಆ ಜಾತಿಯನ್ನ ಏನಂತೀವಿ, ಅಕಾರ್ಡಿಂಗ್ ಟು ಬಿ.ಪಿ. ಮಂಡಲ್ ಆಯೋಗದ ಪ್ರಕಾರ ಹಿಂದುಳಿದ ವರ್ಗ. ಇತರರು ಪರಿಗಣಿಸುವಂತೆ ಹಿಂದುಳಿದಿದ್ರೆ ಆ ಸಮೂಹವನ್ನು ನಾವು ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ ಅಂತೇಳಿ ಬಿ.ಪಿ. ಮಂಡಲ್ ಆಯೋಗ ಹೇಳ್ತೀವಿ. ಇನ್ನು ಎರಡನೇದಾಗಿ ಜೀವನೋಪಾಯಕ್ಕಾಗಿ ದೈಹಿಕ ಶ್ರಮವನ್ನು ಹೆಚ್ಚಾಗಿ ಅವಲಂಬಿಸಿರುವುದು. ಜೀವನೋಪಾಯಕ್ಕಾಗಿ ಹೆಚ್ಚಾಗಿ ದೈಹಿಕ ಶ್ರಮವನ್ನೇ ಅವಲಂಬನೆ ಮಾಡಿದ್ರೆ ಆ ಸಮೂಹವನ್ನು ನಾವು ಹೇಳ್ತೀವಿ ಹಿಂದುಳಿದ ವರ್ಗ ಅಂತೇಳಿ ಕರೀತೀವಿ. ಗುರುತಿಸ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಅಂದ್ರೆ ಜೀವನ ನಿರ್ವಹಣೆಗಾಗಿ ಕೂಲಿ ಕೆಲಸ
ಜೀವನ ನಿರ್ವಹಣೆಗಾಗಿ ಕೇವಲ ದೈಹಿಕ ಶ್ರಮವನ್ನೇ ಅವಲಂಬನೆ ಮಾಡಿದರೆ ಅದನ್ನು ನಾವು ಹಿಂದುಳಿದ ವರ್ಗ ಅಂತೇಳಿ ಕರಿತೀವಿ. ಮೂರನೇದಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ 17 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ 25% ಬಾಲಕಿಯರು ಹಾಗೂ 10% ಬಾಲಕರು ಮತ್ತು ನಗರ ಪ್ರದೇಶದಲ್ಲಿ 10% ಬಾಲಕಿಯರು 5% ಬಾಲಕರು ವಿವಾಹವಾಗುವುದು ಅಂತೇಳಿದ್ರೆ ಗ್ರಾಮೀಣ ಭಾಗದಲ್ಲಿ ಮತ್ತು ನಗರ ಭಾಗದಲ್ಲಿ 17 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಹಿಳೆಯರು ಬೇಗ ಮದುವೆ ಆದರೆ 25%ಗಿನ ಹೆಚ್ಚು ಜನ ಆ ಜಾತಿಯ ಮಹಿಳೆಯರು ವಿವಾಹ ಅಂದರೆ ಬಾಲ್ಯ ವಿವಾಹದ ಆಚರಣೆ ಇರತಕ್ಕಂತಹ ಜಾತಿಯವರನ್ನ ಹಿಂದುಳಿದ ವರ್ಗ ಅಂತ ಹೇಳ್ತಾರೆ. ನಗರದಲ್ಲಿ ಬಾಲಕರು 10%, ಬಾಲಕಿಯರು 5%, ಗ್ರಾಮೀಣ ಭಾಗದಲ್ಲಿ 25% ಮತ್ತೆ 25% ಹುಡುಗರು ಮತ್ತು 10% ಹುಡುಗಿಯರು ಅಷ್ಟು ಕಡಿಮೆ ವಯಸ್ಸಿಗೆ ಚಿಕ್ಕ ವಯಸ್ಸಿಗೆ ವಿವಾಹವನ್ನು ಆಗ್ತಕ್ಕಂಥ ಆಚರಣೆಯನ್ನು ಹೊಂದಿದ್ರೆ ನಾವು ಅದನ್ನ ಹಿಂದುಳಿದ ವರ್ಗ ಅಂತೇಳಿ ಅಕಾರ್ಡಿಂಗ್ ಟು ಬಿ ಪಿ ಮಂಡಲ ಇರೋದ್ರ ಪ್ರಕಾರ ತಿಳಿಬಹುದು. ಇನ್ನು ಮುಂದುವರಿತಾ 4ನೇದಾಗಿ ರಾಜ್ಯದ ಸರಾಸರಿಗಿಂತ 25%ಕ್ಕೂ ಹೆಚ್ಚಿನ ಸಂಖ್ಯೆಯ ಮಹಿಳೆಯರು ಕಾರ್ಯನಿರತರಾಗಿರುವುದು. ಅಂದರೆ ಒಂದು ರಾಜ್ಯದಲ್ಲಿ 100ಕ್ಕೆ ಇಷ್ಟು % ಜನ ಮಹಿಳೆಯರು ಕೆಲಸವನ್ನ ದೈಹಿಕ ಶ್ರಮವನ್ನ ಅವಲಂಬನೆ ಮಾಡಿ ಜೀವನ ಮಾಡ್ತಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಾಗಿರ್ಬೋದು ಅಥವಾ ಯಾವುದೇ ರಾಜ್ಯದ ಸರಾಸರಿಗಿನ್ನ 25% ಜಾಸ್ತಿ ಇದ್ರೆ ರಾಜ್ಯದ ಸರಾಸರಿ ಕರ್ನಾಟಕದಲ್ಲಿ 40% ಜನ ಮಹಿಳೆಯರು ಕಾರ್ಯನಿರತರಾಗಿದ್ದಾರೆ ಅಂತ ಹೇಳಿದ್ರೆ ಆ ಜಾತಿ ಸಮೂಹದಲ್ಲಿರ್ತಕ್ಕಂತಹ 50% ಮಹಿಳೆಯರು ದೈಹಿಕ ಶ್ರಮವನ್ನ ಕಾರ್ಯನಿರತರಾಗಿದ್ರೆ ವರ್ಕ್ ಅನ್ನ ಮಾಡ್ತಾ ಇದ್ರೆ ದೈಹಿಕ ಶ್ರಮವನ್ನು ಅವಲಂಬಿಸಿ ಕೆಲಸವನ್ನು ಮಾಡ್ತಾರೆ. ಅದನ್ನು ನಾವು ಹಿಂದುಳಿದ ವರ್ಗ ಅಂತ ಹೇಳ್ತಾರೆ. ಒಂದು ರಾಜ್ಯದ ಸರಾಸರಿ 40% ಇದೆ ಅಂತ ಹೇಳಿದ್ರೆ ಆ ಜಾತಿ ಸಮುದಾಯದಲ್ಲಿ 50% ಜನ ಕೆಲಸವನ್ನ ವರ್ಕಿಂಗ್ ಅನ್ನ ಮಾಡ್ತಾರೆ ಅಂತ ಹೇಳಿದ್ರೆ ಆ ಜಾತಿಯನ್ನ ಹಿಂದುಳಿದ ವರ್ಗ ಅಂತ ಗುರುತಿಸಬಹುದು ಅಂತೇಳಿ ಬಿ ಪಿ ಮಂಡಲ ಆಯೋಗ ಹೇಳ್ತಾರೆ. ಮೊದಲಾಗಿ ಸಾಮಾಜಿಕ ಮಾನದಂಡ ಇನ್ನೊಂದು ಟೈಮ್ ಹೇಳ್ತೀನಿ, ಎಲ್ಲರೂ ಒಪ್ಪಿಕೊಳ್ತಕ್ಕಂಥ ರೀತಿಯಲ್ಲಿ ಹಿಂದುಳಿದಿದ್ರೆ ಆ ಜಾತಿಯವರನ್ನು ನಾವು ಹಿಂದುಳಿದ ವರ್ಗ ಅಂತೇಳಿ ಕಾಣಬಹುದು. ಜೀವನೋಪಾಯಕ್ಕಾಗಿ ದೈಹಿಕ ಶ್ರಮವನ್ನೇ ಹೆಚ್ಚಾಗಿ ಅವಲಂಬನೆ ಮಾಡಿದ್ರೆ ಅದನ್ನು ನಾವು ಹಿಂದುಳಿದ ವರ್ಗ ಅಂತೇಳಿ ಕಾಣಬಹುದು. ಅದೇ ರೀತಿ ಬಾಲ್ಯ ವಿವಾಹದ ಆಚರಣೆ ರಾಜ್ಯದ ಸರಾಸರಿಗಿಂತ ಗ್ರಾಮೀಣ ಭಾಗದಲ್ಲಿ 25% ಬಾಲಕಿಯರು, ಬಾಲಕರು 10% ಬಾಲಕಿಯರು, ನಗರದಲ್ಲಿ 10% ಬಾಲಕರು, 5% ಬಾಲಕಿಯರು ಆದಷ್ಟು ಬೇಗ ಮದುವೆ ಆಗ್ತಾ ಇದ್ರೆ ಅದನ್ನು ನಾವು ಹಿಂದುಳಿದ ವರ್ಗ ಅಂತ ಕರಿತೀವಿ. ರಾಜ್ಯದ ಸರಾಸರಿಗಿಂತ 25% ಜಾಸ್ತಿ ಮಹಿಳೆಯರು ಕಾರ್ಯನಿರತರಾಗಿದ್ರೆ ಕಾರ್ಯೋನ್ಮುಖರಾಗಿದ್ರೆ ಆ ಜಾತಿ ಸಮೂಹಗಳನ್ನು ನಾವು ಹಿಂದುಳಿದ ವರ್ಗ ಅಂತೇಳಿ ಗುರುತಿಸ್ತೀವಿ. ಇದು ಸಾಮಾಜಿಕ ಮಾನದಂಡ. ಇನ್ನು ನಂತರದಲ್ಲಿ ಶೈಕ್ಷಣಿಕ ಮಾನದಂಡ ಎರಡಾಗಿದೆ. ಶೈಕ್ಷಣಿಕ ಮಾನದಂಡ ಶೈಕ್ಷಣಿಕ ಮಾನದಂಡದಲ್ಲಿ ಹೇಳ್ತಾರೆ ಬಿ ಪಿ ಮಂಡಲ ಆಯೋಗದಲ್ಲಿ 5ರಿಂದ 15ರ ವಯೋಮಾನದ ರಾಜ್ಯದ ಸರಾಸರಿಗಿಂತ 25%ಕ್ಕೂ ಹೆಚ್ಚು ಸಂಖ್ಯೆಯ ಮಕ್ಕಳು ಶಾಲೆಗೆ ಹೋಗದಿರುವುದು. 5ರಿಂದ 15 ವರ್ಷದ ಮಕ್ಕಳು ರಾಜ್ಯದ ಸರಾಸರಿಯಲ್ಲಿ 40% ಬರ್ತಾರೆ. ರಾಜ್ಯದ ಸರಾಸರಿಗಿಂತ 25% ಜಾಸ್ತಿ ಅಂತ ಹೇಳಿದ್ರೆ 50 ಜನ ಆ ಜಾತಿಯವರು ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ ಉದಾಹರಣೆಗೆ ರಾಜ್ಯದ 5ರಿಂದ 15 ವರ್ಷದ ಒಳಗಿನ ಮಕ್ಕಳು 20 ಮಕ್ಕಳು ಟೋಟಲ್ ರಾಜ್ಯದಲ್ಲಿ ಸರಾಸರಿ 20 ಮಕ್ಕಳು ಶಾಲೆಗೆ ಹೋಗಲ್ಲ ಅಂತ ಹೇಳಿದ್ರೆ ಆ ಜಾತಿ ಸಮುದಾಯದ 25% ಮಕ್ಕಳು ಶಾಲೆಗೆ ಹೋಗಲ್ಲ ಅಂತ ಹೇಳಿದ್ರೆ ಆ ಜಾತಿಯವರೇ ಆಗಿರ್ತಕ್ಕಂಥ 25 ಜನ ಅವರು ಶಾಲೆಗೆ ಹೋಗಿಲ್ಲ ಅಂತ ಹೇಳಿದ್ರೆ ಆ ಜಾತಿಯವರು ನಾವು ಇತರ ಹಿಂದುಳಿದ ವರ್ಗ ಅಂದ್ರೆ ಶಾಲೆಯನ್ನ ಬಿಡ್ತಕ್ಕಂಥ ಡ್ರಾಪ್ ಔಟ್ ಮಾಡ್ತಕ್ಕಂತಹ ಸನ್ನಿವೇಶ ಇದೆ. ಅದು ರಾಜ್ಯದ ಸರಾಸರಿಗಿಂತ 25% ಜಾಸ್ತಿ ಇದ್ರೆ ನಾವು ಹಿಂದುಳಿದ ವರ್ಗ ಅಂತ ಹೇಳಿ ಗುರುತಿಸಬಹುದು ಅಂತಕ್ಕಂಥದನ್ನ ತಿಳಿಸ್ತಾರೆ. ನಂತರದಲ್ಲಿ ರಾಜ್ಯದ ಸರಾಸರಿಗಿಂತ 25%ಕ್ಕೂ ಹೆಚ್ಚಿನ ಸಂಖ್ಯೆಯ ಮಕ್ಕಳು ಅರ್ಧದಲ್ಲಿ ಶಾಲೆ ತ್ಯಜಿಸುವುದು. ಡ್ರಾಪ್ ಔಟ್ ಚಿಲ್ಡ್ರನ್ ಶಾಲೆಗೆ ಹೋಗದಿರೋದು ಬೇರೆ, ಶಾಲೆಗೆ ಹೋಗಿ ಅರ್ಧದಲ್ಲೇ ಬಿಡದೆ ಬೇರೆ. ರಾಜ್ಯದ ಸರಾಸರಿ ಅಂದ್ರೆ ಶಾಲೆಯನ್ನ ತ್ಯಜಿಸ್ತಕ್ಕಂತಹ ಶಾಲೆಯನ್ನೇ ಮಧ್ಯದಲ್ಲಿ ನಿಲ್ಲಿಸ್ತಕ್ಕಂತಹ ಮಕ್ಕಳ ಸರಾಸರಿ ಒಂದು 20 ಇದೆ ಅಥವಾ 10 ಇದೆ ಅಂತ ಹೇಳಿದ್ರೆ 12ರಿಂದ 13 ಮಕ್ಕಳು ಆ ಜಾತಿಯವರೇ ಬಿಡ್ತಾ ಇದ್ರೆ ಅದಕ್ಕಿಂತ 25% ಜಾಸ್ತಿ ಆ ಜಾತಿ ಸಮುದಾಯದಲ್ಲಿ ಡ್ರಾಪ್ ಔಟ್ ಆಗ್ತಕ್ಕಂಥ ಚಿಲ್ಡ್ರನ್ಸ್ ಜಾಸ್ತಿ ಇದ್ದಾರೆ ಅಂತ ಹೇಳಿದ್ರೆ ಆ ವ್ಯವಸ್ಥೆಯನ್ನ ಅಥವಾ ಆ ಜಾತಿ ಸಮೂಹವನ್ನು ನಾವು ಹಿಂದುಳಿದ ವರ್ಗ ಅಂದ್ರೆ ರಾಜ್ಯದ ಸರಾಸರಿಗಿನ್ನ 25% ಜಾಸ್ತಿ ಸರಾಸರಿನಲ್ಲಿ ಆ ಜಾತಿ ಸಮುದಾಯದ ಮಕ್ಕಳು ಶಾಲೆಯಿಂದ ಹೊರಗುಳಿದ್ರೆ ಅದನ್ನು ನಾವು ಹಿಂದುಳಿದ ವರ್ಗ ಅಂತ ಗುರುತಿಸ್ತೀವಿ ಅಂತೇಳಿ ಬಿ ಪಿ ಮಂಡಲ ಆಯೋಗ ಹೇಳ್ತೀವಿ. ನಂತರದಲ್ಲಿ ಮೆಟ್ರಿಕ್ ಶಿಕ್ಷಣ ಪಡೆದವರ ಸಂಖ್ಯೆಯು ರಾಜ್ಯದ ಸರಾಸರಿಗಿಂತ 25%ಕ್ಕಿಂತ ಕಡಿಮೆ ಇದ್ರೆ ಅಂದರೆ ಮೆಟ್ರಿಕ್ ಶಿಕ್ಷಣ SSLC ಅವಾಗಿನ ಸಂದರ್ಭದಲ್ಲಿ 79ರ ದಶಕದಲ್ಲಿ ಮೆಟ್ರಿಕ್ ಶಿಕ್ಷಣ SSLC
ಪಡೆದಿರ್ತಕ್ಕಂಥ ರಾಜ್ಯದ ಸರಾಸರಿ ಒಂದು 50% ಇದೆ ಅಥವಾ 60% ಇದೆ ಅಂತ ಹೇಳಿದ್ರೆ ಆ ಜಾತಿಯಲ್ಲಿ 45% ಅಥವಾ 50% ಅಷ್ಟೇ ಮೆಟ್ರಿಕ್ ಶಿಕ್ಷಣವನ್ನ ಅಂದ್ರೆ ಉನ್ನತ ಶಿಕ್ಷಣವನ್ನು ಪಡೆದಿರ್ತಕ್ಕಂಥವರ ಶಿಕ್ಷಣ ಸಂಖ್ಯೆ ಇತ್ತು ಅಂತ ಹೇಳಿದ್ರೆ ಆ ಜಾತಿ ಸಮುದಾಯದವರು ನಾವೇನಂತೀವಿ ಹಿಂದುಳಿದ ವರ್ಗದವರು, ಹಿಂದುಳಿದ ವರ್ಗಕ್ಕೆ ಸೇರಿದರೆ ಅಂತೇಳಿ ಕಾಣಬಹುದು ಅಂತಕ್ಕಂಥದ್ದನ್ನು ನಾವು ತಿಳಿಬಹುದು. ಇನ್ನು ಮೂರನೆಯ ಮಾನದಂಡ ಏನಪ್ಪಾ ಅಂತ ಹೇಳಿದ್ರೆ ಆರ್ಥಿಕ ಮಾನದಂಡ. ಆರ್ಥಿಕ ಮಾನದಂಡ ಅಂದ್ರೆ ಒಂದು ಜಾತಿಯವರನ್ನ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಅಥವಾ ಆರ್ಥಿಕವಾಗಿ ಹಿಂದುಳಿದ ವರ್ಗಕ್ಕೆ ಸೇರಿದ್ದಾರೆ ಅಂತೇಳಿ ನಾವು ಕನ್ಸಿಡರ್ ಮಾಡಬೇಕಂದ್ರೆ ಯಾವ ಅಂಶಗಳನ್ನು ಆಧಾರವಾಗಿ ಇಟ್ಕೋಬೇಕು ಅಂತೇಳಿ ಬಿ.ಪಿ. ಮಂಡಲ ಆಯೋಗ ಹೇಳ್ತು. ಆರ್ಥಿಕವಾಗಿ ಕುಟುಂಬದ ಆಸ್ತಿ ಮೌಲ್ಯವು ರಾಜ್ಯದ ಸರಾಸರಿಗಿಂತ 25% ಕಡಿಮೆಯಾಗಿರುವುದು. ಕುಟುಂಬದ ಆಸ್ತಿ ಮೌಲ್ಯ ಅಂತಕ್ಕಂಥದ್ದು ರಾಜ್ಯದ ಸರಾಸರಿಗಿಂತ 25% ಕಡಿಮೆ ಇದ್ರೆ, ಉದಾಹರಣೆಗೆ ಸರಾಸರಿಯಾಗಿ ಪ್ರತಿ ಕುಟುಂಬದ ಆಸ್ತಿ ಮೌಲ್ಯ 10,000 ಇದ್ರೆ ಅಥವಾ 1,00,000 ಇದ್ರೆ ಆ ಜಾತಿ ಸಮುದಾಯದವರಿಗೆ ಕೇವಲ 75,000 ಅಥವಾ 750 ರೂಪಾಯಿ ಈ ರೀತಿಯಾಗಿ 25% ಕಡಿಮೆ ಇದ್ರೆ ಆ ಜಾತಿ ಸಮುದಾಯದವರನ್ನ ನಾವು ಹಿಂದುಳಿದ ವರ್ಗ ಅಂತ ಹೇಳ್ಬೋದು ಅಂತೇಳಿ ಬಿ.ಪಿ. ಮಂಡಲ ಆಯೋಗ ಹೇಳಿದ್ರು. ಮುಂದುವರಿತಾ ಕಚ್ಚಾ ಮನೆಗಳಲ್ಲಿ ವಾಸಿಸುವ ಪ್ರಮಾಣ ರಾಜ್ಯದ ಸರಾಸರಿಗಿಂತ 25% ಜಾಸ್ತಿ ಇದ್ರೆ, ಕಚ್ಚಾ ಮನೆ ಅಂತ ಹೇಳಿದ್ರೆ ಮಣ್ಣಿನಿಂದ ಮಾಡಿರ್ತಕ್ಕಂಥವು ಅಥವಾ ತೆಂಗಿನ ಗರಿಯಿಂದ ಅಥವಾ ವೇಸ್ಟ್ ವ್ಯವಸ್ಥೆಯಿಂದ ಡಬ್ಬಗಳಿಂದ ಈ ರೀತಿ ಶೀಟಿಂದ ಮಾಡಿರ್ತಕ್ಕಂಥ ಮನೆಗಳು ಕಚ್ಚಾ ಮನೆಗಳು. RCC ಮನೆ ಅಲ್ಲ, ಆಧುನಿಕವಾಗಿರ್ತಕ್ಕಂಥ ಸೊಫಿಸ್ಟಿಕೇಟೆಡ್ ಆಗಿರ್ತಕ್ಕಂಥ ಮನೆಗಳಿಂದ ಅಲ್ಲ, ಕಚ್ಚಾ ಮನೆ ಮಣ್ಣಿಂದ ಮಾಡಿರ್ತಕ್ಕಂಥವು ಅಥವಾ ಶೀಟಿಂದ ಮಾಡಿರ್ತಕ್ಕಂಥವು ಅಥವಾ ಡಬ್ಬದಿಂದ ಅಥವಾ ಬಾಕ್ಸ್ಗಳಿಂದ ಮಾಡಿರ್ತಕ್ಕಂತಹ ಮನೆ ಇದ್ದಾವೆ. ಇಂತಹ ಮನೆಯಲ್ಲಿ ವಾಸಿಸ್ತಕ್ಕಂತಹ ರಾಜ್ಯದ ಸರಾಸರಿಗಿಂತ 25% ಜಾಸ್ತಿ ಇದ್ರೆ, 40 ಜನ ರಾಜ್ಯದಲ್ಲಿ 140 ಜನ ಆ ರೀತಿ ಮನೆಯಲ್ಲಿದ್ದಾರೆ ಅಥವಾ 120 ಜನ ಆ ರೀತಿ ಮನೆಯಲ್ಲಿದ್ದಾರೆ ಅಂತ ಹೇಳಿದ್ರೆ ಈ ಜಾತಿ ಸಮುದಾಯದವರೇ 25% ಜಾಸ್ತಿ ಇದ್ರೆ, ಅದಕ್ಕಿಂತ 25% ಜಾಸ್ತಿ ಇದ್ರೆ ಕಚ್ಚಾ ಮನೆಯಲ್ಲಿ ವಾಸ ಮಾಡ್ತಕ್ಕಂಥವ್ರ ಸಂಖ್ಯೆ, ಅದನ್ನು ನಾವು ಹಿಂದುಳಿದ ವರ್ಗ ಅಂತೇಳಿ ಗುರುತಿಸಬಹುದು ಅಂತಕ್ಕಂಥದನ್ನ ಮಂಡಲ ಆಯೋಗ ಹೇಳ್ತು. ಮುಂದುವರಿತಾ ಕೊನೆಯದಾಗಿ ಮೂರನೇದಾಗಿ 50%ಕ್ಕೂ ಹೆಚ್ಚಿನ ಮನೆಗಳಿಗೆ ಕುಡಿಯುವ ನೀರಿನ ಮೂಲಗಳು 500 ಮೀಟರ್ಗಿಂತ ದೂರ ಇರುವುದು. ಅಂದ್ರೆ ಕುಡಿಯುವ ನೀರಿನ ಮೂಲ, ಆ ಮನೆಗೆ ತರ್ತಕ್ಕಂತಹ ನೀರಿನ ಮೂಲ ಏನಿದೆ ಆ ನೀರಿನ ಮೂಲ 500 ಮೀಟರ್ಗಿಂತ ಜಾಸ್ತಿ ದೂರ ಹೋಗಿ, 500 ಮೀಟರ್ ಅಂದ್ರೆ ಅರ್ಧ ಕಿಲೋಮೀಟರ್ ಅಂತ ಅರ್ಥ, ಅರ್ಧ ಕಿಲೋಮೀಟರ್ಗಿಂತ ಜಾಸ್ತಿ ದೂರ ಹೋಗಿ ನೀರನ್ನ ತಗೊಂಬರ್ತಕ್ಕಂತಹ ಜನ ಇದ್ರೆ ಆ ಸಮೂಹವನ್ನ, ಅಂತಹ ಜಾತಿ ಸಮೂಹವನ್ನ ಇತರ ಹಿಂದುಳಿದ ವರ್ಗ ಅಥವಾ ಹಿಂದುಳಿದ ವರ್ಗ ಅಂತೇಳಿ ಗುರುತಿಸಬಹುದು ಅಂತೇಳಿ ಬಿ.ಪಿ. ಮಂಡಲ ಆಯೋಗ. 500 ಮೀಟರ್ಗಿಂತ ದೂರ ಹೋಗಿ ನೀರು ತರ್ತಾರೆ ಮನೆಗೆ ಅಂದ್ರೆ ಅದನ್ನು ನಾವು ಹಿಂದುಳಿದ ವರ್ಗ ಅಂತೇಳಿ ಕರಿಬಹುದು ಅಂತೇಳಿ ಬಿ.ಪಿ. ಮಂಡಲ ಆಯೋಗ ಹೇಳ್ತು. ಇನ್ನು ಮುಂದುವರಿತಾ ಕೊನೆಯದಾಗಿ ರಾಜ್ಯದ ಸರಾಸರಿ ಪ್ರಮಾಣಕ್ಕಿಂತ 25ಕ್ಕೂ ಹೆಚ್ಚಿನ ಕುಟುಂಬಗಳು ಸಾಲ ಪಡೆದಿರ್ತಕ್ಕಂಥದ್ದು. ಅಂದ್ರೆ ಸಾಲ ಮಾಡಿರ್ತಕ್ಕಂಥವ್ರ ಸಂಖ್ಯೆ, ಸಾಲವನ್ನ ಮಾಡಿರ್ತಕ್ಕಂಥವ್ರ ಸಂಖ್ಯೆ ಇದೆ ಆ ಸಂಖ್ಯಾ ಪ್ರಮಾಣಕ್ಕಿಂತ ರಾಜ್ಯದ ಸರಾಸರಿ, ರಾಜ್ಯದಲ್ಲಿ 100ಕ್ಕೆ ಒಂದು 60% ಜನ ಸಾಲ ಮಾಡಿದ್ದಾರೆ ಅಥವಾ ಒಂದು 40% ಜನ ಸಾಲ ಮಾಡಿದ್ದಾರೆ, ಆ ಸರಾಸರಿಗಿಂತ 25% ಜಾಸ್ತಿ ಜನ 25% ಜಾಸ್ತಿ ಜನ ಸಾಲವನ್ನು ಮಾಡಿದ್ದಾರೆ ಆ ಜಾತಿಯವರು ಅಂತ ಹೇಳಿದ್ರೆ ಆ ಜಾತಿಯನ್ನು ನಾವು ಹಿಂದುಳಿದ ವರ್ಗ ಅಂತ ಗುರುತಿಸ್ತೀವಿ ಅಂತಕ್ಕಂಥ ಮಾನದಂಡಗಳನ್ನ ತಿಳಿಸಿರ್ತಕ್ಕಂಥದ್ದನ್ನು ಕಾಣಬಹುದು. ಸಾಮಾಜಿಕ ಮಾನದಂಡ, ಶೈಕ್ಷಣಿಕ ಮಾನದಂಡ, ಆರ್ಥಿಕ ಮಾನದಂಡ, ಈ ಪ್ರಮುಖ 3 ಮಾನದಂಡಗಳ ಆಧಾರದ ಮೇಲೆ ಬಿ.ಪಿ. ಮಂಡಲ ಆಯೋಗ ಯಾವ ಜಾತಿ ಸಮೂಹಗಳು ಇತರ ಹಿಂದುಳಿದ ವರ್ಗಕ್ಕೆ ಸೇರ್ತವೆ ಅಂತಕ್ಕಂಥದನ್ನ ನಾವು ಕಾಣಬಹುದು, ಗಮನಿಸಬಹುದು. ಇಷ್ಟು ಹಿಂದುಳಿದ ವರ್ಗಗಳ ಮಾನದಂಡ. ಇದರ ನಂತರದಲ್ಲಿ ಕೆನೆ ಪದರ, ಕ್ರಿಮಿಲೇಯ, ಕೆನೆ ಪದರ. ಕೆನೆ ಪದರ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಹಿಂದುಳಿದ ವರ್ಗದಲ್ಲಿರ್ತಕ್ಕಂತಹ ಶ್ರೀಮಂತ ಮತ್ತು ಸುಶಿಕ್ಷಿತ ವರ್ಗವನ್ನ ಮೀಸಲಾತಿಯಿಂದ ಹೊರಗಿಡ್ತಕ್ಕಂಥದ್ದು ಅಂತ ಅದರ ಅರ್ಥ. ಕೆನೆ ಅಂದ್ರೆ ಹಾಲಿನ ಮೇಲಿರ್ತಕ್ಕಂಥ ಕೆನೆ ಅಂತ ಹೇಳಿದ್ರೆ ಶಿಕ್ಷಣವನ್ನ ಅಥವಾ ಶ್ರೀಮಂತಿಕೆಯನ್ನ ಹೊಂದಿ ಯಾರು ಹಿಂದುಳಿದ ವರ್ಗದಲ್ಲಿ ಪರಿಶಿಷ್ಟ ಜಾತಿ ಪಂಗಡ ಮತ್ತು ಇತರ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂತಹ ಶ್ರೀಮಂತ ಉನ್ನತ ವರ್ಗದ ಜನ, ಸುಶಿಕ್ಷಿತ ಜನ ಇರ್ತಾರೆ, ಅವರನ್ನ ಮೀಸಲಾತಿಯಿಂದ ಹೊರಗಿಡ್ತಕ್ಕಂಥದ್ದನ್ನು ನಾವು ಕೆನೆ ಪದರ ಅಂತೇಳಿ ಕರಿತೀವಿ. 1971ರಲ್ಲಿ ಸಂತಾನಂ ಸಮಿತಿ ಅಂತಕ್ಕಂತಹ ಒಂದು ಸಮಿತಿಯನ್ನು ಮಾಡ್ತಾರೆ. 1971ರ ಸಂತಾನಂ ಸಮಿತಿಯ ವರದಿಯ ಪ್ರಕಾರ ಯಾರು ಭಾರತ ದೇಶದಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂತಹ ಶ್ರೀಮಂತ ಸುಶಿಕ್ಷಿತ ವರ್ಗ ಯಾರಿರ್ತಾರೆ ಅಂತಹ ಜನರನ್ನ ಮೀಸಲಾತಿಯಿಂದ ಹೊರಗಿಡಬೇಕು ಅಂತ ತಿಳಿಸಿದರು. ಕೆಲವೊಂದು ಕಡೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳು ಡೈರೆಕ್ಷನ್ಸ್ ಅನ್ನು ಕೊಟ್ಟು ಕೆಲವೊಂದು ಸೂಕ್ಷ್ಮ ಅತಿ ಸೂಕ್ಷ್ಮ ಉದ್ಯೋಗಗಳಲ್ಲಿ ಮೀಸಲಾತಿಯನ್ನು ನೀಡಬಾರದು
ವಿಜ್ಞಾನಿಗಳು, ದೇಶದ ಅಭಿವೃದ್ಧಿ ಬೇಕಾಗಿರ್ತಕ್ಕಂಥ ವಿಜ್ಞಾನಿಗಳಿಗೆ ರಿಸರ್ವೇಷನ್ಸ್ ಬೇಡ. ಅದೇ ರೀತಿ ಯೂನಿವರ್ಸಿಟಿ ಪ್ರೊಫೆಸರ್, ಉನ್ನತವಾಗಿರ್ತಕ್ಕಂಥ ಶೈಕ್ಷಣಿಕ ಕೇಂದ್ರಗಳಲ್ಲಿ ಉನ್ನತ ಜ್ಞಾನವನ್ನು ನೀಡತಕ್ಕಂತಹ ಬುದ್ಧಿವಂತರನ್ನ ಆಯ್ಕೆ ಮಾಡ್ಕೊಳ್ರಿ. ಅದೇ ರೀತಿ ಸೈನ್ಯ, ಆರ್ಮಿಯಲ್ಲಿ ಕೂಡ ರಿಸರ್ವೇಷನ್ಸ್ ಅನ್ನು ನೀಡಬೇಡ್ರಿ. ಯಾರು ದಷ್ಟಪುಷ್ಟವಾಗಿ ಶಕ್ತಿಯುತವಾಗಿ ಆರೋಗ್ಯವಾಗಿರ್ತಾರೆ ಅವ್ರನ್ನ ಆರ್ಮಿಯಲ್ಲಿ ಸೇರಿಸ್ಕೊಡ್ರಿ. ಅಂದ್ರೆ ಕೆಲವೊಂದು ಅತಿ ಸೂಕ್ಷ್ಮವಾಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಮೀಸಲಾತಿಯನ್ನು ಬೇಡ. ಇನ್ನುಳಿದಿರ್ತಕ್ಕಂಥ ಸಂದರ್ಭದಲ್ಲಿ ಆಯ್ಕೆಯ ಸಂದರ್ಭದಲ್ಲಿ ಯಾರು ರೆಕ್ರೂಟ್ಮೆಂಟ್ ಆಗ್ತಾರೆ ಆಯ್ಕೆಯ ಸಂದರ್ಭದಲ್ಲಿ ಮೀಸಲಾತಿಯನ್ನು ನೀಡಿ, ಆ ನಂತರದಲ್ಲಿ ಮೀಸಲಾತಿಯ ಅವಶ್ಯಕತೆ ಇಲ್ಲ ಅಂತಕ್ಕಂತಹ ಡೈರೆಕ್ಷನ್ಸ್ ಅನ್ನ ಸಂತಾನಂ ಸಮಿತಿ ನೀಡಿರ್ತಕ್ಕಂಥದನ್ನ ಕಾಣಬಹುದು. ಸಂತಾನಂ ಸಮಿತಿಯ ವರದಿ ಆಧಾರದ ಮೇಲೆ ಯಾರು ಪರಿಶಿಷ್ಟ ಜಾತಿ, ಪಂಗಡ ಮತ್ತು ಹಿಂದುಳಿದ ವರ್ಗದಲ್ಲಿರ್ತಾರೆ, ಹಿಂದುಳಿದ ವರ್ಗದ ಕೆನೆ ಪದರ, ಶ್ರೀಮಂತ ಸುಶಿಕ್ಷಿತ ವರ್ಗವನ್ನ ಮೀಸಲಾತಿಯಿಂದ ಹೊರಗಿಡ್ತಕ್ಕಂತಹ ಆಚರಣೆಯನ್ನು ನಾವು ಕೆನೆ ಪದರ ಅಂತ ಹೇಳ್ತೀವಿ. ಅಂದ್ರೆ ಸಮಾಜದ ಉನ್ನತ ದರ್ಜೆಯ ಉದ್ಯೋಗದಲ್ಲಿರ್ತಕ್ಕಂತಹ ಯಾರು ರಾಷ್ಟ್ರಪತಿ ಆಗಿರ್ಬೋದು, ಉಪರಾಷ್ಟ್ರಪತಿ ಆಗಿರ್ಬೋದು, ಅಥವಾ ಕೇಂದ್ರ ಮಂತ್ರಿಮಂಡಲದ ಹಲವಾರು ಮಂತ್ರಿಗಳಾಗಿರ್ಬೋದು, ರಾಜ್ಯಪಾಲರಾಗಿರ್ಬೋದು, ಅಥವಾ ಯೂನಿವರ್ಸಿಟಿ ಪ್ರೊಫೆಸರ್ಸ್ ಆಗಿರ್ಬೋದು, ಜಡ್ಜಸ್ ಆಗಿರ್ಬೋದು, ಈ ರೀತಿ ಟಾಪ್ ಮೋಸ್ಟ್ ಕೇಡರ್ IAS IPS ಆಫೀಸರ್ಸ್ ಆಗಿರ್ಬೋದು, ಈ ದರ್ಜೆಯಲ್ಲಿರ್ತಕ್ಕಂತಹ ಹಿಂದುಳಿದ ವರ್ಗ, ಪರಿಶಿಷ್ಟ ಜಾತಿ, ಪಂಗಡದ ಈ ಎಲ್ಲ ಉನ್ನತ ದರ್ಜೆಯ ನೌಕರಿಯಲ್ಲಿರ್ತಕ್ಕಂತಹ ವಿವಿಧ ಉದ್ಯೋಗದಲ್ಲಿರ್ತಕ್ಕಂತಹ ಜನರನ್ನ ಮೀಸಲಾತಿಯಿಂದ ಹೊರಗಿಡಬೇಕು ಅಂತಕ್ಕಂತಹ ಅರ್ಥವನ್ನ, ಮೀಸಲಾತಿಯಿಂದ ಹೊರಗಿಡಬೇಕು ಅಂತಕ್ಕಂಥ ಪರಿಕಲ್ಪನೆಯನ್ನು ನಾವು ಕೆನೆ ಪದರ ಅಂತೇಳಿ ಕರಿತೀವಿ. ಇದನ್ನ ಅಂದ್ರೆ ಹಿಂದುಳಿದ ವರ್ಗದಲ್ಲಿರ್ತಕ್ಕಂತಹ ಶ್ರೀಮಂತ ಮತ್ತು ಸುಶಿಕ್ಷಿತ ವರ್ಗದವರನ್ನ ಮೀಸಲಾತಿಯಿಂದ ಹೊರಗಿರ್ತಕ್ಕಂತಹ ವ್ಯವಸ್ಥೆಯನ್ನು ನಾವು ಕೆನೆ ಪದರ ಅಂತೇಳಿ ಗುರುತಿಸ್ತೀವಿ ಅಂತಕ್ಕಂಥದ್ದನ್ನು ನಾವು ಕಾಣಬಹುದು. ಅಂತ ಹೇಳಿದ್ರೆ ಕೆನೆ ಪದರ ಅಂತಕ್ಕಂಥದ್ದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಒಂದು ಬಾರಿ ಮೀಸಲಾತಿಯ ಆಧಾರದ ಮೇಲೆ ಸೌಕರ್ಯವನ್ನು ಪಡ್ಕೊಂಡ ಮೇಲೆ ಮತ್ತೆ ಅವರು ಆ ಮೀಸಲಾತಿಯ ಆಧಾರದ ಮೇಲೆ ಸವಲತ್ತನ್ನು ಪಡಿಬಾರದು ಅಂತಕ್ಕಂತಹ ಹಿನ್ನೆಲೆಯಲ್ಲಿ, ಅಂದ್ರೆ ಆ ಹಿಂದುಳಿದಿರ್ತಕ್ಕಂತಹ ಜಾತಿಯ ಇನ್ನೊಬ್ಬರಿಗೆ ಸಿಗಲಿ ಅದರ ಸವಲತ್ತು ಅಂತಕ್ಕಂತಹ ಉದ್ದೇಶ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರ ಹಿಂದುಳಿದ ವರ್ಗದಲ್ಲಿ ಕೆಲವು ಉನ್ನತವಾಗಿರ್ತಕ್ಕಂತಹ ಉದ್ಯೋಗಗಳಿಗೆ ಮೀಸಲಾತಿಯನ್ನು ಪಡೆದು ಅದರಿಂದ ಅವಕಾಶವನ್ನು ಪಡ್ಕೊಳ್ತಾರೆ. ಆದರೆ ಅವಕಾಶವನ್ನು ಪಡೆದಿರ್ತಕ್ಕಂಥವ್ರ ನಂತರದಲ್ಲಿ ಇನ್ನೊಬ್ಬರಿಗೆ ಸಿಗಲಿ ಆ ಅವಕಾಶ. ಪಡೆದಿರ್ತಕ್ಕಂಥ ಜನರೇ ಮತ್ತು ಪಡಿತಾ ಹೋದ್ರೆ ನಿರಂತರವಾಗಿ ಅವ್ರು ಆಲ್ರೆಡಿ ಒನ್ ಟೈಮ್ ಅವಕಾಶ ಸಿಕ್ತು, ಸವಲತ್ತು ಸಿಕ್ತು ಅಂತ ಹೇಳಿದ್ರೆ ಅವರು ಅಪ್ಗ್ರೇಡ್ ಆಗ್ತಾರೆ, ಸಬಲರಾಗಿ ಆ ಸವಲತ್ತನ್ನು ಪಡ್ಕೊಂಡ ನಂತರ ಮತ್ತೆ ಮತ್ತೊಮ್ಮೆ ಸವಲತ್ತನ್ನು ಪಡಿಬಾರದು. ಯಾಕೆಂದ್ರೆ ಆಲ್ರೆಡಿ ಅವರೆಲ್ಲ ಕೇಪಬಲ್ ಆಗಿದ್ದಾರೆ, ಅಭಿವೃದ್ಧಿ ಹೊಂದಿರ್ತಾರೆ, ಅವರಿಗೆ ಆ ಅವಶ್ಯಕತೆ ಇರಲ್ಲ. ಅಂತಹ ಸನ್ನಿವೇಶದಲ್ಲಿ ಮತ್ತೊಬ್ಬರಿಗೆ, ಇನ್ನೊಬ್ಬರಿಗೆ, ಅದೇ ಜಾತಿ ಸಮುದಾಯದ ಇನ್ನೊಬ್ಬ ದುರ್ಬಲ ವ್ಯಕ್ತಿಗೆ ಯಾರಿಗೆ ಅನಿವಾರ್ಯ ಇರುತ್ತೆ ಅಂತಹ ವ್ಯಕ್ತಿಗಳಿಗೆ ಅವಕಾಶ ಸಿಗಲಿ ಅಂತಕ್ಕಂತಹ ದೃಷ್ಟಿಯಲ್ಲಿ ಕೆನೆ ಪದರ ಅಂತಕ್ಕಂತಹ ಪರಿಕಲ್ಪನೆಯನ್ನ ಜಾರಿ ತಂದಿರತಕ್ಕಂಥದನ್ನು ಕಾಣಬಹುದು. ಇದು ಬಹಳ ಉತ್ತಮವಾಗಿರ್ತಕ್ಕಂತಹ ಪರಿಕಲ್ಪನೆ. ಅಂದ್ರೆ ನಿರಂತರವಾಗಿ ಯಾರು ಆಹಾರವನ್ನು ಹಸಿವಿರೋದಿಲ್ಲ, ಅವ್ರು ನಿರಂತರವಾಗಿ ಊಟ ಮಾಡ್ತಾರೆ, ಸವಲತ್ತನ್ನು ಪಡ್ಕೊಂಡಿರ್ತಾರೆ, ನಿರಂತರವಾಗಿ ಅವರೇ ಸವಲತ್ತನ್ನು ಪಡಿತಾ ಇದ್ರೆ ಯಾರಿಗೆ ಹಸಿವಿರುತ್ತೆ, ಯಾರಿಗೆ ಕಷ್ಟ ಇರುತ್ತೆ ಅಂಥವ್ರಿಗೆ ಅವಕಾಶಗಳು, ಸವಲತ್ತುಗಳು ಸಿಗಲ್ಲ ಅಂತಕ್ಕಂಥ ದೃಷ್ಟಿಯಲ್ಲಿ ಸರ್ಕಾರ ಉನ್ನತ ಉದ್ಯೋಗದಲ್ಲಿ ರಾಜಕಾರಣಿಗಳು, ಮಂತ್ರಿ ಮಹೋದಯರಾಗಿರ್ತಕ್ಕಂಥದ್ದು ಅಥವಾ ಸರ್ಕಾರದ ಉನ್ನತ ಉದ್ಯೋಗಗಳಲ್ಲಿ ನ್ಯಾಯಾಧೀಶರಾಗಿರ್ಬೋದು ಅಥವಾ ಇನ್ನಿತರೆ ಉನ್ನತವಾಗಿರ್ತಕ್ಕಂತಹ ಉದ್ಯೋಗದಲ್ಲಿರ್ತಕ್ಕಂತಹ ಜನ ಯಾರ್ಯಾರಪ್ಪ ಅಂತ ಹೇಳಿದ್ರೆ ಹೇಳ್ತಾರೆ, ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳ ನ್ಯಾಯಾಧೀಶರು, ಮೊದಲ ಶ್ರೇಣಿಯ ಅಧಿಕಾರಿಗಳು, ಸಾರ್ವಜನಿಕ ಸಂಸ್ಥೆಯ ಅಧಿಕಾರಿಗಳು, ಬ್ಯಾಂಕ್ ಮತ್ತು ಅಂತಾರಾಷ್ಟ್ರೀಯ ಸಂಘಟನೆಯಲ್ಲಿ ಕೆಲಸ ಮಾಡ್ತಕ್ಕಂತಹ ಜನ. ಅವತ್ತಿನ ಸಂದರ್ಭದಲ್ಲಿ ಹೇಳಿದರೆ ವಾರ್ಷಿಕ 1 ಲಕ್ಷಕ್ಕಿಂತ ಹೆಚ್ಚು ಆದಾಯ, ಅದು ಈಗ ಕಾಲಕ್ಕೆ ಜಾಸ್ತಿ ಆಗ್ತಕ್ಕಂಥದ್ದನ್ನು ಕಾಣೋದು. ಅಷ್ಟಕ್ಕಿಂತ ಜಾಸ್ತಿ ಆದಾಯ ಇರ್ತಕ್ಕಂತಹ ಜನ ಕೆನೆ ಪದರದಲ್ಲಿ ಬರ್ತಾರೆ. ಅವರು ಹಿಂದುಳಿದ ವರ್ಗಕ್ಕೆ ಸೇರಲ್ಲ, ಅವರು ಕ್ರಿಮಿಲೇಯ. ಹಾಗಾಗಿ ಅವ್ರನ್ನ ನಾವು ಮೀಸಲಾತಿಯಿಂದ ಹೊರಗಿಡಬೇಕು ಅಂತಕ್ಕಂಥ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಇಷ್ಟು ಕೆನೆ ಪದರ. ಇದರ ನಂತರದಲ್ಲಿ ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಆಯೋಗ ಅಂತಕ್ಕಂಥ ವಿಚಾರವನ್ನು, ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಆಯೋಗ ಅಂದರೆ ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಆಯೋಗ ಯಾವಾಗಿಂದ ಆರಂಭವಾಯಿತು ಅಂತಕ್ಕಂಥ ವಿಚಾರವನ್ನು ಅಧ್ಯಯನ ಮಾಡೋದಾದ್ರೆ, ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಆಯೋಗ ಯಾವಾಗಿಂದ ವಿಚಾರ ಮಾಡ್ಬೋದಪ್ಪ ಅಂತ ಹೇಳಿದ್ರೆ, ಸುಮಾರು ಸ್ವಾತಂತ್ರ್ಯ ಪೂರ್ವದಿಂದಲೇ, ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಪೂರ್ವದಿಂದಲೇ ಹಿಂದುಳಿದ ವರ್ಗಗಳ ಚಳವಳಿ ಅಂತಕ್ಕಂಥದ್ದು ನಡೀತಿರ್ತಕ್ಕಂಥದ್ದನ್ನು ಕಾಣಬಹುದು. ಸ್ವಾತಂತ್ರ್ಯ ಪೂರ್ವದಲ್ಲಿ ಕೇವಲ ಬ್ರಾಹ್ಮಣ ಮತ್ತು ಉನ್ನತ ಜಾತಿಯವರು ಮಾತ್ರ ಅವಕಾಶವನ್ನು ಪಡೆದಿರ್ತಾರೆ. ಅಂಥ ಸಂದರ್ಭದಲ್ಲಿ ಪ್ರಜಾಮಿತ್ರ ಮಂಡಳಿಯ ಮೂಲಕ ಬ್ರಾಹ್ಮಣೇತರರೆಲ್ಲರೂ ಕೂಡ ಒಗ್ಗಟ್ಟಾಗಿ ಮೈಸೂರು ಮಹಾರಾಜರಿಗೆ
ಒಂದು ಬೇಡಿಕೆಯನ್ನು ಇಡೋದ್ರ ಮೂಲಕ, ಒಂದು ನಿಗದಿತವಾಗಿರ್ತಕ್ಕಂಥ ಒಂದು ಬೇಡಿಕೆಯನ್ನು ಸಲ್ಲಿಸೋದ್ರ ಮೂಲಕ ಸೂಕ್ತವಾಗಿರ್ತಕ್ಕಂಥ ಅವಕಾಶಗಳಿಗಾಗಿ ಬೇಡಿಕೆಯನ್ನು ಸಲ್ಲಿಸ್ತಾರೆ. ಆ ವಿಚಾರವನ್ನು ನಂತರ ತರಗತಿಯಲ್ಲಿ ಅಧ್ಯಯನವನ್ನು ಮಾಡೋಣ.